ಯತ್ಕೃಪಾಂತಮಹಂ ವಂದೇ ಪರಮಾನಂದ ಮಾಧವ ದೀಪ್ತನಯದಾರವಿಂದಂ ಶ್ರೀ ಸ್ವಾಮಿ ವಿವೇಕಾನಂದಂ ಭಾರತವೀರ ನರೇಂದ್ರಂ ವಾಂ ವಂದೇ ಸಿಂಹನಿನಾದ. ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಈ ಕಾರ್ಯಕ್ರಮದ ಪ್ರೇರಣಾಶಕ್ತಿಯಾದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರಿಗೆ ಅಭಿವಂದಿಸಿ, ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರೇ, ಉಪಸ್ಥಿತ ಶ್ರದ್ಧೆಯ ಗುರುಗಳು, ಭರವಸೆಯ ಸೋದರ ಸೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಚಾರ್ಲಿ ಚಾಪ್ಲಿನ್ ನೀವೆಲ್ಲ ಹೆಸರು ಕೇಳಿರ್ಬೇಕು. ಒಮ್ಮೆ ಅಮೇರಿಕದ ಬೀದಿ ಒಳಗಡೆ ತಿರುಗಾಡ್ಕೊಂಡು ಹೋಗುವಾಗ ಬಹಳ ಹೊತ್ತಾಯ್ತಂತೆ, ಕತ್ಲಾಯ್ತಂತೆ. ಇನ್ನೇನು ಮನೆಗೆ ಹೋಗೋದಕ್ಕಾಗೋದಿಲ್ಲ ಅಂತ ವಿಚಾರ ಮಾಡಿ ಅಲ್ಲೇ ರಸ್ತೆ ಪಕ್ಕದಲ್ಲಿ ಮಲ್ಕೊಂಡು ಬಿಟ್ಟು ತಿರುಗಿ ತಿರುಗಿ ಆಯಾಸ ಆಗಿದ್ರಿಂದ ಬೇಗ ನಿದ್ದೆ ಬಂತಂತೆ. ಬೆಳಕು ಹರಿದಿದ್ರಿಂದ ಎಚ್ಚರ ಆಯ್ತು. ಚಾರ್ಲಿ ಚಾಪ್ಲಿನ್ಗೆ ಎಚ್ಚರಾಗಿ ಕಣ್ಣು ಬಿಡೋದ್ರೊಳಗಡೆ ಹಾದಿ ಮೇಲೆ ಬಹಳ ಜನ ಹೋಗ್ತಿದ್ರು. ಅಲ್ಲಿ ಹಾದಿಯಲ್ಲಿ ಹೋಗೋ ಬರೋ ಜನ ಎಲ್ಲ ಚಾರ್ಲಿನ್ ಚಾಪ್ಲಿನ್ ಮುಂದೆ ನಿಂತು ಒಂದ್ಸರಿ ಸೆಲ್ಯೂಟ್ ಮಾಡಿ ಹೋಗ್ತಿದ್ರು. ಈ ಚಾರ್ಲಿನ್ ಚಾಪ್ಲಿನ್ ಒಳಗಡೆ ಬಹಳ ಸಮಾಧಾನ ಆಗೋದಕ್ಕೆ ಚಾಲುವಾಯಿತು. ಗೊತ್ತಿಲ್ಲದವರು, ಸಣ್ಣವರು, ದೊಡ್ಡವರು, ಶ್ರೀಮಂತರು, ಬಡವರು ಎಲ್ಲರೂ ಮುಂದೆ ನಿಂತು ಸೆಲ್ಯೂಟ್ ಮಾಡೋದು ನೋಡಿ ಸ್ವಲ್ಪ ಮೈ ಮೇಲೆ ಅಂಗಿ ಎಲ್ಲ ಸರಿ ಮಾಡ್ಕೊಂಡು ಠಾಕ್ ಟೀಕ್ ಮಾಡ್ಕೊಂಡು ಕುತ್ಕೊಂಡ. ನೋಡೋಣ ಎಷ್ಟೊತ್ತವರೆಗೂ ಸೆಲ್ಯೂಟ್ ಮಾಡ್ತಾರೆ ನನಗೆ ಅಂತ ವಿಚಾರ ಮಾಡಿದಂತೆ. 10 ಆದ್ರೂ ಸೆಲ್ಯೂಟ್ ಮಾಡೋದು ಬಂದಾಗ್ಲಿಲ್ಲ. 10 ಗಂಟೆಗೆ ಓಡಾಡೋರು ಬಂದಾದ್ರ, ಗಾಡಿ ಒಳಗೆ ಹೋಗೋರು ಅಲ್ಲಿ ಗಾಡಿ ಬಂದ ತಕ್ಷಣ ಕಿಟಕಿ ಒಳಗಿಂದ ತಿರುಗಿ ಸೆಲ್ಯೂಟ್ ಮಾಡ್ತಾರೆ. ನಾನು ಬಹಳ ದೊಡ್ಡಮ್ಮ ಅಂತ ತಿಳ್ಕೊಂಡ. ನೋಡೋಣ ಇವ್ರು ಎಲ್ಲಿವರೆಗೂ ಸೆಲ್ಯೂಟ್ ಮಾಡ್ತಾರೆ ಅಂತ ವೇಟ್ ಮಾಡಿದ್ರೆ ಸಂಜೆ 5ರವರೆಗೂ ಇದು ನಡೀತದೆ. ಮೈ ಗುಡ್ನೆಸ್, ನಾ ಎಷ್ಟು ದೊಡ್ಡವ ಇದೀನಲ್ಲ ಅಂತ ಅನಿಸ್ತ. 5 ಗಂಟೆ ಮೇಲೆ ಯಾರಾದ್ರೂ ಮಾಡಬಹುದಾ ಅಂತ ನೋಡಿ ವೇಟ್ ಮಾಡಿದ್ರೆ ವಾಪಸ್ ಮನೆಗೆ ಹೋಗೋ ಕಾರ್ ಒಳಗಿದ್ದವರೆಲ್ಲ ಸೆಲ್ಯೂಟ್ ಮಾಡಿ ಅವನಿಗೆ ಅವಾಗ ಅನಿಸ್ತಂತೆ, ಹಿಂಗ್ ಎಲ್ಲಾರು ಸೆಲ್ಯೂಟ್ ಹೊಡಿತಾರಂದ್ರೆ ನಾನು ಯಾಕೆ ಬೇರೆ ಕಡೆ ಹೋಗ್ಬೇಕು, ಇಲ್ಲೇ ಉಳಿಬೇಕು ಅಂತ ವಿಚಾರ ಮಾಡಿ ಅದನ್ನೇ ಸ್ವಲ್ಪ ಸ್ವಚ್ಛ ಮಾಡಿ ಮಲ್ಕೋಬೇಕು ಅಂತ ಈ ಕಡೆ ಮುಖ ಮಾಡಿದ ಮನುಷ್ಯ ಈ ಕಡೆ ಮುಖ ಮಾಡಿ ನೋಡಿದಂತೆ. ಅವಾಗ ಅವನಿಗೆ ಗೊತ್ತಾಯ್ತಂತೆ, ಅವನು ಹಿಂದೆ ಅಮೇರಿಕಾ ದೇಶವನ್ನ ಕಟ್ಟುವುದಕ್ಕಾಗಿ ದುಡಿದಂತಹ ಅತ್ಯಂತ ದೊಡ್ಡ ವ್ಯಕ್ತಿ ಅಬ್ರಾಹಿಂ ಲಿಂಕನ್ರದೊಂದು ವಿಗ್ರಹ ಇತ್ತಂತೆ. ಅಯ್ಯೋ ದೇವ್ರೇ, ಮುಂಜಾನೆಯಿಂದ ಇಲ್ಲಿವರೆಗೂ ಇವ್ರು ಸೆಲ್ಯೂಟ್ ಮಾಡಿದ್ರೆ ನನಗಲ್ಲ, ಅಬ್ರಾಹಿಂ ಲಿಂಕನ್ಗೆ ಅಂತ ಗೊತ್ತಾಯ್ತಂತೆ. ಅವಾಗ ಸುಮ್ಮನೆ ವಾಪಸ್ ಮನೆಗೆ ಹೋದ. ನಾನು ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ಡಾಕ್ಟರ್ ಹೆಳವರ್ ಸರ್ ಒಂದು 4 ಮಾತು ಹೆಚ್ಚಿಗೆನೆ ಹೇಳ್ಬಿಟ್ರು ನನ್ನ ಬಗ್ಗೆ. ಅವ್ರು ಇಲ್ಲಿವರೆಗೂ ಏನೇನು ಹೇಳಿದಾರಲ್ಲ ಅಕ್ಷರಶಃ ಅದು ಯಾವುದು ಸತ್ಯ ಅಲ್ಲ. ಭವಿಷ್ಯದೊಳಗೆ ಏನಾದರೂ ಸತ್ಯ ಆಗಲಿ ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ವಿನಃ ಬಾಕಿ ಯಾವುದು ನನ್ನ ಪರಿಶ್ರಮ ಅದರೊಳಗಡೆ ಇಲ್ಲ. ಅವರು ಪ್ರೇಮಕ್ಕೆ ಹಂಗೆ ಹೇಳಿದ್ದಾರೆ, ಇಂದ್ರ ಚಂದ್ರ ಅಂತ. ಹಳ್ಳಿಯೊಳಗೊಂದು ಮಾತಿಲ್ಲ, ಹೆತ್ತಮ್ಮನಿಗೆ ಹೆಗ್ಗಣ ಮುದ್ದು ಅಂತ. ಅವರು ಮೇಷ್ಟ್ರು, ನಾನು ಮೇಷ್ಟ್ರು. ಮೇಷ್ಟ್ರನ್ನ ಹೊಗಳೋದು ಬಹಳ ಈಸಿ. ಅದಕ್ಕೆ ಅವ್ರು ಏನೇನು ಹೇಳಿದಾರಲ್ಲ ಅದರೊಳಗೆ ಏನೂ ನೆನಪಿಟ್ಕೋಬಾರ್ದು. ನಾನು ಟೀಚರ್ ಅನ್ನೋದು ನಿಮ್ಗೆ ಗೊತ್ತಿದ್ರೆ ಸಾಕು. ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಣೆ ಮಾಡಿ ನನ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಆಮೇಲೆ ಇನ್ನೊಂದು, ಅವರು 3 ಸರಿ ಸ್ವಾಗತ ಮಾಡುವಾಗ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಅಂತ ನನಗೂ ಅಂದರು, ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಅಂತ ಸರ್ಗೂ ಅಂದರು.
ಆಮೇಲೆ ನಿಮಗೂ ಕೇಂದ್ರ ಬಿಂದು ಅಂದ್ರು. ಆಮೇಲೆ ನಾನು ವಿಚಾರ ಮಾಡ್ತಿದ್ದೆ, 3 ಮಂದಿ ಕೇಂದ್ರ ಬಿಂದು ಆದ್ರೆ ಬರೀದಿ ಯಾರು ಅಂತ ವಿಚಾರ ಮಾಡ್ತಿದ್ದೆ. ಸೊ ಈಗ ಈ ಕಾರ್ಯಕ್ರಮಕ್ಕೆ ನಾನು ಕೇಂದ್ರ ಬಿಂದು ಅಲ್ಲ, ಸರ್ವ ಕೇಂದ್ರ ಬಿಂದು ಅಲ್ಲ. ಕೇಂದ್ರ ಬಿಂದು ಯಾರು ಅಂದ್ರೆ ನೀವು ಅಲ್ಲ. ಕೇಂದ್ರ ಬಿಂದು ಇಲ್ಲಿ ಶಿಕ್ಷಕರು, ಶಿಕ್ಷಣ, ಎನರ್ಜಿ. ಎಷ್ಟು ಜನ ಟೀಚರ್ಸ್ ಆಗಿ ಹೋಗಿದ್ದಾರೆ ಹೇಳಿ ನಮ್ಮ ದೇಶ. ಅಂಥ ಶಿಕ್ಷಕರೊಳಗಡೆ ತಮ್ಮ ಕರ್ತೃತ್ವ ಶಕ್ತಿಯಿಂದ ಶಿಕ್ಷಕರ ಘನತೆಯನ್ನು ಹೆಚ್ಚು ಮಾಡಿದವರು ಎಲ್ಲರೂ ಕೂಡ ಇಲ್ಲಿ ಕೇಂದ್ರ ಬಿಂದುಗಳು. ರಾಧಾಕೃಷ್ಣನ್ರವ್ರನ್ನ ಹಿಡ್ಕೊಂಡು ಇಲ್ಲಿವರೆಗೆ ಗೊತ್ತಿಲ್ಲ ನಮಗೆ 4 ಜನ ಕಾಣಿಸ್ತಾರೆ. ಇವತ್ತಿಗೂ ಯಾವ್ಯಾವುದೋ ಊರೊಳಗಡೆ ಯಾರಿಗೂ ಗೊತ್ತಾಗಲಾರ್ದಾಗೆ 10 ಗಂಟೆಯಿಂದ 5 ಗಂಟೆವರೆಗೆ ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡುವ ಲಕ್ಷಾಂತರ ಜನ ಶಿಕ್ಷಕರಿದ್ದಾರೆ. ಆ ಎಲ್ಲ ಶಿಕ್ಷಕ ಕುಲ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು. ಅವರಿಗೆ ವಂದಿಸಿ ನಿಮ್ ಜೊತೆ 1-2 ವಿಚಾರಗಳನ್ನ ಹಂಚಿಕೊಳ್ಳೋ ಪ್ರಯತ್ನವನ್ನ ಮಾಡಿ. ನೀವೆಲ್ಲ ಆಯ್ಕೆಯಿಂದಲೋ ಅಥವಾ ಅನಿವಾರ್ಯವಾಗಿಯೋ ಶಿಕ್ಷಣ ಕ್ಷೇತ್ರಕ್ಕೆ ಬರೋ ತೀರ್ಮಾನವನ್ನ ಮಾಡಿದ್ರಿ. ಇಟ್ ಮೀನ್ಸ್ ಬೈ ಚಾಯ್ಸ್ ಆರ್ ಬೈ ಚಾನ್ಸ್ ಯು ಆರ್ ಹಿಯರ್. ಕೆಲವರೆಲ್ಲ ಬಿ.ಎಡ್ ಮಾಡಲೇಬೇಕು ಅಂತ ಬಂದಿರ್ತೀರಿ, ಇನ್ ಕೆಲವರು ಬೇರೆ ಕಡೆ ಯಾವುದು ಸಿಗ್ಲಿಲ್ಲ ಅಂತ ಬಂದಿರ್ತೀರಿ. ಇನ್ ಕೆಲವರು ಹೇಳಿರ್ತಾರೆ ಬಿ.ಎಡ್ ಮಾಡಿಬಿಡು, ಏನು ಸಿಗ್ಲಿಲ್ಲ ಅಂದ್ರೂ ಪ್ರೈವೇಟ್ ಸ್ಕೂಲ್ನಾಗರ ಒಂದು ಸಿಗ್ತೈತಿ, ಕಿಮ್ಮತ್ತು ಸ್ವಲ್ಪ ಹೆಚ್ಚಿಗೆ ಇರ್ತೈತಿ, ಹೆಂಗೂ ಮನಿ ನಡೀತೈತಿ ಅಂತ. ಅವರೆಲ್ಲ ಬೈ ಚಾಯ್ಸ್, ನಾನು ಟೀಚರ್ ಆಗ್ಲೇಬೇಕು ಅಂತ ಬಂದವರು ಬೈ ಚಾನ್ಸ್. ಅದಕ್ಕೆ ಆಯ್ಕೆ ಅಂತಾರೆ, ಮತ್ತೊಂದಕ್ಕೆ ಅನಿವಾರ್ಯ ಅಂತ ಕರೀತಾರೆ. ವಾಟ್ ಎವರ್ ಇಟ್ ಮೇ ಬಿ. ಆಯ್ಕೆಯಿಂದಲೋ ಅನಿವಾರ್ಯತೆಯಿಂದಲೋ ಇಲ್ಲಿಗೆ ಬಂದಿರೋದ್ರಿಂದ, ಈ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿರೋದ್ರಿಂದ, ಈ ವೃತ್ತಿ ಘನತೆಗೆ ತಕ್ಕಂತೆ ಬದುಕದೇ ಇದ್ರೆ, ಈ ಪ್ರೊಫೆಷನಲ್ ಎಥಿಕ್ಸ್ಗೆ ಅನುಗುಣವಾಗಿ ನಾವು ಬೆಳೀದೇ ಇದ್ರೆ, ಅಕ್ಷರಶಃ ನಾವು ದೊಡ್ಡದೊಂದು ಅಪರಾಧ ಮಾಡಿದ ಹಾಗೆ. ನಿಮ್ಗೆಲ್ಲ ಗೊತ್ತಿದೆ, ನೀವೆಲ್ಲ ತಿಳಿದವರು. ಬೇರೆ ಬೇರೆ ಕ್ಷೇತ್ರದಲ್ಲಿ ಇರೋರು ತಪ್ಪು ಮಾಡಿದರೆ ಅವುಗಳನ್ನು ಸರಿಪಡಿಸೋದಕ್ಕೆ ಅವಕಾಶ ಇರುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಇರೋರು, ಅದರೊಳಗೂ ಶಿಕ್ಷಕರು ತಪ್ಪು ಮಾಡಿದರೆ, ಪ್ರಮಾದ ಮಾಡಿದರೆ, ಅಪರಾಧ ಎಸಗಿದ್ರೆ 100ಕ್ಕೆ 100 ಅದನ್ನ ಸರಿಪಡಿಸೋದಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಅದಕ್ಕೆ ಮತ್ತೆ ತಪ್ಪುಗಳ ಮೇಲೆ ತಪ್ಪು ಜೊತೆಯಾಗಿ ದೊಡ್ಡ ಅಧ್ವಾನ ಸೃಷ್ಟಿಯಾಗಿ ಬಿಡ್ತಾರೆ. ಆದ್ದರಿಂದ ಟೀಚರ್ ಆಗಬೇಕು ಅಂತ ಡಿಸೈಡ್ ಮಾಡಿದವರು ಟೀಚರ್ ಆಗಿಯೇ ಇರಬೇಕು, ಬೇರೆ ಆಗೋ ವಿಚಾರ ಮಾಡಬಾರ್ದು. ದೆನ್ ವಾಟ್ ಯು ಮೀನ್ ಬೈ ಟೀಚರ್? ಟೀಚರ್ ಅಂದ್ರೆ ಏನು? ಟೀಚರ್ ಅಂದ್ರೆ ಕಿರಿಯ ವಿದ್ಯಾರ್ಥಿಗಳಿಗೆ ಕಲಿಯಲು ನೆರವಾಗುವ ಹಿರಿಯ ವಿದ್ಯಾರ್ಥಿ. ದಟ್ ಈಸ್ ಆಲ್. ಟೀಚರ್ ಅಂದ್ರೆ ಟೀಚರ್ ಅಲ್ಲ, ಟೀಚರ್ ಅಂದ್ರೆ ಲೆಕ್ಚರ್ ಅಲ್ಲ, ಟೀಚರ್ ಅಂದ್ರೆ ಪ್ರೊಫೆಸರ್ ಅಲ್ಲ, ಟೀಚರ್ ಅಂದ್ರೆ ಗೈಡ್ ಅಲ್ಲ, ಟೀಚರ್ ಅಂದ್ರೆ ಫಿಲಾಸಫರ್ ಅಲ್ಲ. ಟೀಚರ್ ಅಂದ್ರೆ ಏನೇನೋ ಹೇಳ್ತಾರೆ, ಬಹಳ ಜನ ಹೇಳ್ತಿರ್ತಾರೆ. ಕೆಲವರಂತೂ ಉದ್ವೇಗದಲ್ಲಿ ಮಾತಾಡುವಾಗ ಜಗತ್ತಿನ ಅತ್ಯಂತ ಪವಿತ್ರವಾದ ಹುದ್ದೆಯಲ್ಲಿ ನಾವು ಇದ್ದೇವೆ ಅಂತಾರೆ. ಉಳಿದದ್ದಕ್ಕೆ ಏನಾಗಿದೆ? ಬರೀ ಡಿಗ್ನಿಟಿ ಆಫ್ ಲೇಬರ್ ನ ಪಾಠ ಮಾಡೋರು ನಾವೇ, ಕಾಯಕವೇ ಕೈಲಾಸ ಅಂತ ಹೇಳೋರು ನಾವೇ. ಟೀಚರ್ ಪ್ರೊಫೆಷನ್ ಏನ್ ಡಿಗ್ನಿಟಿ ಇದೆಯೋ, ಕಸ ಗುಡಿಸೋ ಪ್ರೊಫೆಷನ್ಗೂ ಅದೇ ಡಿಗ್ನಿಟಿ ಇರ್ತದೆ. ಇದು ಶ್ರೇಷ್ಠ, ಇದು ಕನಿಷ್ಠ ಅಂತ ಯಾವತ್ತೂ ವಿಚಾರ ಮಾಡಬಾರ್ದು. ಟೀಚರ್ ಶುಡ್ ಬಿ ಎ ಟೀಚರ್. ಟೀಚರ್ ಮೀನ್ಸ್ ಸೀನಿಯರ್ ಸ್ಟೂಡೆಂಟ್ ಹೂ ಆಲ್ವೇಸ್ ಹ್ಯಾವ್ ಟು ಅಸಿಸ್ಟ್ ಟು ದಿ ಜೂನಿಯರ್ ಸ್ಟೂಡೆಂಟ್ಸ್. ಹಿರಿಯ ವಿದ್ಯಾರ್ಥಿಗಳಿಗೆ ಕಲಿಯಲು ನೆರವಾಗುವ ಹಿರಿಯ ವಿದ್ಯಾರ್ಥಿಗೆ ಶಿಕ್ಷಕ ಅಂತ ಕರೀತಾರೆ. ಅಂದ್ರೆ ಏನರ್ಥ? ನಾವು ಟೀಚರ್ ಆದವರು ಕಲಿಯೋದನ್ನ ನಿಲ್ಲಿಸಿದ್ರೆ ಟೀಚರ್ ಆಗೋದಕ್ಕೆ ಅನ್ಫಿಟ್. ಟೀಚರ್ ಅಂದ್ರೆ ಏನ್ ಗೊತ್ತಾ? ಜಾಬ್ ಸಿಗೋರ್ಗೂ ತಯಾರಿ ಮಾಡೋದಲ್ಲ, ಜಾಬ್ ಸಿಕ್ಕ ಮೇಲೆ ತಯಾರಿ ಮಾಡಿ. ಜಾಬ್ ಏನ್ರಿ? ಯಾರಿಗೆ ಬೇಕಾದ್ರೂ ಸಿಗುತ್ತೆ. 8 ದಿನ ಕೂತು ಓದಿದ್ರೆ ನಮ್ಮ ಪರೀಕ್ಷೆಗೆ ಏನು ಸಿಲೆಬಸ್ ಇದೆಯಲ್ಲ, 8 ದಿನ ಕೂತು ಓದಿದ್ರೆ ರ್ಯಾಂಕ್ ಬರ್ಬೋದು. ಅಂದ್ರೆ ಟೀಚರ್ ಆದ್ಮೇಲೆ ಹೆಂಗಿರ್ಬೇಕು ಅನ್ನೋದಕ್ಕೆ 8 ಆಯುಷ್ಯಗಳನ್ನು ಕಳೆದ್ರೂ ಪೂರ್ಣ ಆಗೋದಿಲ್ಲ. ಅಷ್ಟು ಅದರದ್ದು ವಿಸ್ತಾರ, ಅಷ್ಟು ಅದರದ್ದು ಆಳ,
ಅಷ್ಟು ಅದರದ್ದು ಅಗಲ ಇದೆ, ಅಷ್ಟು ಅದರದ್ದು ಗಹನತೆ, ಮಹನತೆ, ಶ್ರೇಷ್ಠತೆ, ಜ್ಯೇಷ್ಠತೆ ಇದೆ. ಇದೊಂದು ಜೀವಂತ ಪ್ರೊಫೆಷನ್, ಇದೊಂದು ಶ್ರೀಮಂತ ಪ್ರೊಫೆಷನ್, ಇದೊಂದು ಧೀಮಂತ ಪ್ರೊಫೆಷನ್. ಆದ್ದರಿಂದ ನಾನೀಗ ನಿಮ್ಮ ಜೊತೆ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ರಿಯಲ್ ಟೀಚರ್ ಅನ್ನೋ ವಿಷಯವನ್ನು ಕುರಿತು 1-2-3 ವಿಷಯಗಳನ್ನು ತಿಳಿಸೋ ಪ್ರಯತ್ನವನ್ನು ಮಾಡಿ. ಏನ್ ನಮ್ಮ ಅಸೆಟ್ ಏನು, ನಮ್ಮ ಪ್ರಾಪರ್ಟಿ ಏನು? ನಂಬರ್ 1 ನಾಲೆಜ್, ನಂಬರ್ 2 ಲವ್ ಟುವಾರ್ಡ್ಸ್ ಅವರ್ ಪ್ರೊಫೆಷನ್, ನಂಬರ್ 3 ಪ್ರೊಫೆಷನಲ್ ಎಥಿಕ್ಸ್. ವಿಲ್ ರಿಪೀಟ್ ಇಟ್ ಒನ್ಸ್ ಅಗೇನ್, ಇನ್ನೊಂದ್ಸರಿ ಹೇಳ್ತೀನಿ, ಲಕ್ಷ್ಯಕ್ಕೆ ಕೊಟ್ಟು ಕೇಳಿಸ್ಕೊಳ್ಳಿ. ಶಿಕ್ಷಕರ ಆಸ್ತಿ ಏನು ಅಂದ್ರೆ ನಂಬರ್ 1 ಜ್ಞಾನ, ನಾಲೆಜ್, ಜ್ಞಾನ. ನಂಬರ್ 2 ವೃತ್ತಿಯ ಬಗೆಗಿನ ಮಮತೆ. ನಾವು ಪ್ರೊಫೆಷನ್ ಎಷ್ಟು ಪ್ರೀತಿಸ್ಬೇಕಂದ್ರೆ, ನಾನು ನಿಮ್ಮ ಹತ್ರ ಸುಳ್ಳು ಹೇಳೋದಕ್ಕೆ ಹೇಳ್ತಿಲ್ಲ, ಅಥವಾ ನಿಮ್ಮ ಹತ್ರ ಒಳ್ಳೆಯವನು ಅಂತ ಅನ್ಸ್ಕೊಳ್ಳೋಕೆ ಹೇಳ್ತಾ ಇಲ್ಲ. ಮದುವೆ ಆಗಿ ಸ್ವಲ್ಪ ದಿನದಲ್ಲಿ ಹೆಂಡತಿಯನ್ನು ಕೂಡಿಸ್ಕೊಂಡು ಹೇಳಿದೆ ನಾನು, ಯು ಆರ್ ಮೈ ಸೆಕೆಂಡ್ ಪ್ರಯಾರಿಟಿ. ಪ್ರಾಮಿಸ್, ಐ ಆಮ್ ಟೆಲಿಂಗ್ ಯು. ಮೈ ಫಸ್ಟ್ ಪ್ರಯಾರಿಟಿ ಇಸ್ ಮೈ ಪ್ರೊಫೆಷನ್. ನಂದು ಮೊದಲ ಆದ್ಯತೆ ನನ್ನ ವೃತ್ತಿ, ಆಮೇಲೆ ನಿಂದು ಎರಡನೇ ಆದ್ಯತೆ ಅಂತ. 1-2-3 ದಿನ ಆದ್ಕೊಳ್ಳು, ಆಮೇಲೆ ಈಗ ಗೊತ್ತಾಗ್ಬಿಟ್ಟೈತಿ ಇದೇ ಗಿರಾಕಿ ಬದಲಿ ಆಗೋದಿಲ್ಲ. ನೀವು ಹಿಂಗ ಹೋಗಿ ಹೇಳ್ಬೇಡ್ರಿ ಇವತ್ತು ಮನ್ಯಾಗ, ನಮ್ದು ಫಸ್ಟ್ ಪ್ರಯಾರಿಟಿ ಟೀಚಿಂಗ್ ಪ್ರೊಫೆಷನ್, ಸೆಕೆಂಡ್ ಪ್ರಯಾರಿಟಿ ಮನಿ ಅಂತ. ನಾಳೆಯಿಂದ ಬರಬೇಡ್ರಿ, ಅಲ್ಲೇ ಇರಿ ಆರೋಗ್ಯರಿಗಂತ. ಆದ್ಯತೆ ಇದೆಯಲ್ಲ, ಪ್ರಯಾರಿಟಿ ಇದೆಯಲ್ಲ, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಟೀಚ್. ನಾವು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅನ್ನೋ ಸೂಕ್ಷ್ಮ ಜ್ಞಾನ ನಮಗೆ ಇರದೇ ಇದ್ರೆ ನಮ್ಮಿಂದ ಆಗೋ ಪ್ರಮಾದದ ಪರಿಮಾಣವನ್ನ ಲೆಕ್ಕ ಹಾಕೋದಕ್ಕಾಗೋದಿಲ್ಲ. ನಮ್ಮ ಆದ್ಯತೆಗಳು, ಟೀಚರ್ ಪ್ರಯಾರಿಟೀಸ್, ಅವು ನಮ್ಮ ಪ್ರೊಫೆಷನಿನ ಘನತೆಯನ್ನು ಹೆಚ್ಚಿಸಬೇಕು, ನಮ್ಮ ಪರ್ಸನಾಲಿಟಿಯ ವ್ಯಾಲ್ಯೂವನ್ನು ಹೆಚ್ಚು ಮಾಡಬೇಕು. ಅಂಡ್ ಮೋರ್ ಓವರ್ ಪ್ರೊಫೆಷನಲ್ ಎಥಿಕ್ಸ್, ನಮ್ಮ ವೃತ್ತಿಗೆ ಬೇಕಾದಂತಹ ಮೌಲ್ಯಗಳನ್ನು ನಾವು ಸಂಪಾದಿಸಬೇಕು. ನಾನು ಟೀಚರ್ ಟ್ರೈನಿಂಗ್ ತಗೊಳ್ಳುವಾಗ ನರಸಿಂಹ ಶೆಟ್ರು ಅಂತ ಒಬ್ರು ಗುರುಗಳಿದ್ರು ನಮಗೆ, ಬಹಳ ದೊಡ್ಡವರು. ಅವರು ಡೇ 1 ಇನ್ ಅವರ್ ಕ್ಲಾಸ್ ಒಂದು ಇಂಗ್ಲಿಷ್ ಕೊಟೇಶನ್ ಹೇಳಿದ್ರು, ಬಹಳ ಚಂದ ಮಾತು. ನಾನು ನಾಲೆಜ್ ಅಂತ ಹೇಳಿದ್ನಲ್ಲ, ಅವರ ಪ್ರಾಪರ್ಟೀಸ್ ನಾಲೆಜ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಏನಂದಿದ್ರು ಅಂದ್ರೆ, ಎ ಟೀಚರ್ ಶುಡ್ ನೋ ಎವ್ರಿಥಿಂಗ್ ಅಬೌಟ್ ಸಮಥಿಂಗ್ ಅಂಡ್ ಸಮಥಿಂಗ್ ಅಬೌಟ್ ಎವ್ರಿಥಿಂಗ್. ಎಂಥ ಮಾತಿಲ್ಲ ಇದು. ನಾವೇನ್ ತಿಳ್ಕೊಂಡಿವಿ, ಈ ಕಡೆ ನೋಡ್ರು, ಕ್ಲಾಸ್ ಮುಗಿಯೋವರೆಗೂ ಯಾರಾದ್ರೂ ಮಾತಾಡಿದ್ರೆ ನನ್ನಂತ ಕೆಟ್ಟ ಟೀಚರೇ ಯಾರು ಇಲ್ಲ ಅಂತ ಹೆದರ್ಸವನೇ ಮಾಸ್ತರ್ ಅಂತ ತಿಳ್ಕೊಂಡಿವಿ. ರೈಟ್ ಆರ್ ರಾಂಗ್? ಎಲ್ಲಕ್ಕೆಲ್ಲ ಬಾಯ್ಪಾಟ್ ಮಾಡಿಸಿ ಎಲ್ಲಕ್ಕೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಿಸ್ಬಿಟ್ರೆ ಐ ವಿಲ್ ಬಿ ಎ ಗ್ರೇಟೆಸ್ಟ್ ಟೀಚರ್ ಅಂತ ತಿಳ್ಕೊಂಡಿದ್ದೀನಿ. ಶುದ್ಧ ಸುಳ್ಳು ಇವು. ಇದನ್ನೇನು ಯಾರು ಬೇಕಾದ್ರೂ ಮಾಡ್ತಾರೆ. 100-150 ಎಮ್ಮೆ ಹೊಡ್ಕೊಂಡು ಹೋಗಿರ್ತಾನ ಒಬ್ಬ ಮನುಷ್ಯ, ಕರೆಕ್ಟ್ ಸಂಜೆ ಇದಕ್ಕೆ ಎಲ್ಲ ವಾಪಸ್ ಬರ್ಸವ್. ಅವನಿಗಿಂತ ದೊಡ್ಡ ಟೀಚರ್ ಯಾರು? 100 ಹುಡುಗರನ್ನ ಸುಮ್ಮನೆ ಕುಣ್ಸವ್ ಶ್ರೇಷ್ಠ ಟೀಚರ್ ಅಲ್ಲ. 100 ಹುಡುಗರನ್ನ ಪಾಸ್ ಮಾಡೋನು ಶ್ರೇಷ್ಠ ಟೀಚರ್ ಅಲ್ಲ. ಟೀಚರ್ ಒಂದು ಕನ್ಸರ್ನ್ ಇರಬೇಕು, ನಾಲೆಜ್ ಓರಿಯೆಂಟೆಡ್ ಕನ್ಸರ್ನ್ ಇರಬೇಕು. ಎವ್ರಿ ಟೈಮ್ ಟೀಚರ್ ಅಪ್ಡೇಟ್ ಆಗ್ಬೇಕು, ಹೊಸ ಹೊಸ ಸಂಗತಿಗಳಿಗೆ ನಮ್ಮನ್ನ ತೆರೆದುಕೊಳ್ಳುತ್ತಾ ವಿದ್ಯಾರ್ಥಿಗಳ ಅಂತರಂಗವನ್ನ ವಿಕಾಸ ಮಾಡುವಂತ ಉದ್ದೇಶ ನಮಗಿದ್ದರೆ ಮಾತ್ರ ನಾವು ಜೀವಂತ ಶಿಕ್ಷಕರೇ ವಿನಃ ಇಲ್ಲದೇ ಇದ್ರೆ ನಾವು ಶಿಕ್ಷಕರಾಗಿದ್ದು ಜೀವಂತ ಶಿಕ್ಷಕರಾಗೋದಕ್ಕೆ ಸಾಧ್ಯ ಇಲ್ಲ. ವಿ ಶುಡ್ ನೋ ಎವ್ರಿಥಿಂಗ್ ಎಲ್ಸ್. ನಮ್ಗೆ ಪಾಠ ಗೊತ್ತಿರಬೇಕು, ಆಟ ಗೊತ್ತಿರಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗೊತ್ತಿರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳುವಂತ ಕೌಶಲ್ಯ ಇರಬೇಕು. ನಾವೇನ್ ಪಾಠ ಮಾಡ್ತೀವಲ್ಲ, ಪ್ರತಿ ಮಗು ಏನು ಅಂತ ನಮ್ಗೆ ಅರ್ಥ ಆಗ್ಬೇಕು. ವಿ ಹ್ಯಾವ್ ಟು ಡಯಾಗ್ನಸ್ ದೆಮ್. ಅವ್ರನ್ನ ನಾವು ಡಯಾಗ್ನಸ್ ಮಾಡ್ಬೇಕು, ಸ್ಟೂಡೆಂಟ್ಸ್ನ. ಇಲ್ಲ ಯಾರಾದ್ರೂ ಕ್ಲಾಸ್ ಮುಗಿಯೋವರೆಗೂ ಬಾಯಿ ಬಿಟ್ರೆ ಅಂತಿರ್ತೀವಲ್ಲ ನಾವು, ಮತ್ತೆ ಅವ್ರ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ನಮ್ದೇನ್ ಕೆಲಸ ಇರ್ತದಲ್ಲಿ ಅಲ್ಲ? ನಾವು ಕ್ಲಾಸ್ ರೂಮಲ್ಲಿ ಹೋದ ತಕ್ಷಣ ಫಸ್ಟ್ ಏನ್ ಮಾಡಿ 45 ನಿಮಿಷ ಯಾರ ಬಾಯಿ ಬಿಟ್ರ ಇನ್ನೂ ಬಹಳ ಅದಾವ, ಅವ್ನು ಹೇಳಂಗಿಲ್ಲ. ಗಮಕ್ ಕಿಮುಕ್ ಕಮಕ್ ಕಿಮುಕ್ ಅಂದ್ರ ನಿಮ್ಮ ಮೈಯಾಗಿನ ಒಂದು ನಿನಗ ಜಾಬ್ ಕೊಟ್ಟಿರೋದು ಎಲ್ಲೂ ಮುರಿಯಾಕ್ರಿ. ನಾವು ಮೈಯಾಗಿನ ಎಲ್ಲೋ ಮುರಿಯಾಕ ಜಾಬ್ ಹಿಡ್ಕೊಂಡಿಲ್ಲ, ಮನಸ್ಸಿನಾಗಿನ ಕಸ ಸಗ್ಯಾಕ ಜಾಬ್ ಹಿಡ್ಕೊಂಡಿರ್ತೀವಿ. ಮಕ್ಕಳ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು
ಅವರ ಆಶೋತ್ತರಗಳಿಗೆ ಅನುಗುಣವಾದ ಧೋರಣೆಗಳನ್ನ ಅವರ ಎದೆ ಒಳಗಡೆ ತುಂಬಬೇಕು. ಅವ್ರಿಗೆಲ್ಲ ಗೊತ್ತಿರ್ತದೆ, ನಮ್ಗಿಂತ ಶಾಣೆ ಇರ್ತಾರೋ. ಈಗ ಶಾಲೆಯಲ್ಲಿ ಕಲಿಯೋ ಮಕ್ಕಳಿದಾರಲ್ಲ, ಅವ್ರಿಗೇನಂತಾರೆ ಗೊತ್ತಾ? ಏನಂತಾರೆ ಗೊತ್ತಾ? ಈಗ 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಅಲ್ಲಿ ಇದಾರಲ್ಲ, ಅವ್ರಿಗೆ ಜನ್ ಆಲ್ಫಾ ಅಂತ ಕರೀತಾರೆ. 6ನೇ ಕ್ಲಾಸಿಂದ 12ನೇ ಕ್ಲಾಸ್ ಇದಾರಲ್ಲ, ಅವ್ರಿಗೆ ಜನ್ ಜೆಡ್ ಮಕ್ಕಳು ಅಂತ ಕರೀತಾರೆ. ಈ ಜನ್ ಆಲ್ಫಾ ಮತ್ತು ಜನ್ ಜೆಡ್ ಮಕ್ಕಳಿದಾರಲ್ಲ, ಇವರು ನಮ್ಗಿಂತ 100 ಪಟ್ಟು ಶಾಣೆ ಇದ್ದಾರೆ. ಮತ್ತೆ ಅವ್ರಿಗೆ ಶಾಣೆ ಮಾಡೋದಕ್ಕೆ ನಾವೇ ಹಾಕ್ಬೇಕು. ಕೊಟ್ಟು ನೋಡಿ ನಿಮ್ ಫೋನ್ ಅವ್ರ ಕೈ ಒಳಗಡೆ, ಹೇಳ್ತಾರೆ ಇದ್ರಾಗ ಏನೇನ್ ಫೀಚರ್ಸ್ ಇದೆ. ದೇ ಆರ್ ಜನ್ ಆಲ್ಫಾ. ಇನ್ನೊಂದು ಬರೋದಿದೆ, ನೆಕ್ಸ್ಟ್ ಜನರೇಷನ್ ಜನ್ ಬೇಟಾ, ಕಮಿಂಗ್ ಸೂನ್ ಅಂತ ಹಾಕಿದ್ದಾರೆ ಗೂಗಲ್. ಕಮಿಂಗ್ ಸೂನ್ ಅಂದ್ರೆ ಮಾಸ್ತರ್ಗಿಂತ ಶಾಣೆ ಇರೋ ಮಕ್ಕಳನ್ನ ಮೌಲ್ಡ್ ಮಾಡೋ ಕೆಲಸಕ್ಕೆ ಟೀಚಿಂಗ್ ಅಂತ. ನಾವು ಹೋಗಿ ಓದೋದಕ್ಕೆ ಬರೆಯೋದಕ್ಕೆ ಕಲಿಸಿ ನಮ್ಮ ವೃತ್ತಿ ಕೆಲಸ ಮುಗೀತು ಅಂತ ಆಲೋಚನೆಯನ್ನ ಮಾಡಿದ್ರೆ ನಾವು ದೊಡ್ಡ ತಪ್ಪು ಮಾಡಿದ ಹಾಗೆ ನಮ್ಗೆ ಮಕ್ಕಳಿಗೇನು ಕಲಿಸಬೇಕು ಅನ್ನೋ ವಿವೇಚನೆ ಬಹಳ ಮುಖ್ಯ. 5am ಕ್ಲಬ್ ಅಂತ ಒಂದು ಪುಸ್ತಕ ಓದ್ತೇನೆ ನಾನು. ಅದರೊಳಗಡೆ 2 ಗುಣಗಳನ್ನ ಪ್ರಸ್ತಾಪ ಮಾಡ್ತಾರೆ, ಎಲ್ಲರೂ ಏನನ್ನ ಕಲಿಬೇಕು ಅನ್ನೋದ್ರ ಬಗ್ಗೆ. ಮಕ್ಕಳಿಗೆ ನಾವು ಏನ್ ಕಲಿಸ್ಬೇಕು ಅಂದ್ರೆ, ವರ್ತಮಾನವನ್ನ ನಿರ್ವಹಿಸುವ, ಭವಿಷ್ಯವನ್ನ ನಿರ್ಮಾಣ ಮಾಡಿಕೊಳ್ಳುವ ಅವಳಿ ಕೌಶಲ್ಯಗಳನ್ನ ಕಲಿಸಬೇಕು. ರಿಮೆಂಬರ್ ದಿಸ್ ಕೇರ್ಫುಲಿ. ನಾವು ಅದನ್ನು ಕಲ್ತ್ಕೋಬೇಕು. ವರ್ತಮಾನವನ್ನ ನಿರ್ವಹಣೆ ಮಾಡುವ, ಭವಿಷ್ಯವನ್ನ ನಿರ್ಮಾಣ ಮಾಡುವ ಅವಳಿ ಕೌಶಲ್ಯಗಳನ್ನ ವಿದ್ಯಾರ್ಥಿಗಳಿಗೆ ನಾವು ಕಲಿಸಬೇಕು. 5ನೇ ಕ್ಲಾಸ್ ಮಗುಗೆ, 8ನೇ ಕ್ಲಾಸ್ ಮಗುಗೆ, 10ನೇ ಕ್ಲಾಸ್ ಮಗುಗೆ ಹೆಂಗಿರ್ಬೇಕು ಅನ್ನೋ ಸಾಮಾನ್ಯ ಜ್ಞಾನ ಬರಲಿಲ್ಲ ಅಂದ್ರೆ ಅವ್ನಿಗೆ ಎಷ್ಟೇ ಓದಿದ್ರು ದಡ್ಡನೆ. ಅಂಡ್ ಇನ್ಫಾರ್ಮೇಶನ್ ಈಸ್ ನಾಟ್ ದಿ ಮೆಜರ್ಮೆಂಟ್ ಆಫ್ ಎಜುಕೇಶನ್. ಮಾಹಿತಿ ಇದೆಯಲ್ಲ, ಅದು ಶಿಕ್ಷಣವನ್ನ ಅಳೆಯುವ ಸಾಧನ ಅಲ್ಲ. ಯಾರು ಎಷ್ಟು ತಿಳ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಯಾರು ಎಷ್ಟು ಬುದ್ಧಿವಂತರು ಅಂತ ತೀರ್ಮಾನ ಮಾಡಬಾರದು. ಯಾರು ಎಷ್ಟು ಬದಲಾಗುತ್ತಾರೆ ಅನ್ನೋದ್ರ ಮೇಲೆ ಎಷ್ಟು ಬುದ್ಧಿವಂತರು ಅಂತ ತೀರ್ಮಾನ ಮಾಡಬಾರದು. ತುಂಬಾ ಹೆಚ್ಚು ಜ್ಞಾಪಕ ಶಕ್ತಿ ಇರೋರೇ ಬುದ್ಧಿವಂತರು ಅಂದ್ರೆ, ಜ್ಞಾಪಕ ಶಕ್ತಿ ಇರದೇ ಇರೋರು ದಡ್ರು ಅಂತ ಅರ್ಥ ಆಗುತ್ತೆ. ರೈಟ್ ಆರ್ ರಾಂಗ್? ನಮ್ಮ ಎಜುಕೇಶನ್ ಸಿಸ್ಟಮ್ ನಿಂತಿರೋದು ಯಾವ್ದ್ರ ಮೇಲೆ? ಜ್ಞಾಪಕ ಶಕ್ತಿಯನ್ನ ಅಳಿಯೋದ್ರ ಮೇಲೆ. ಬರ್ಟನ್ ರಸಲ್ ಅವರು ಒಂದು ಮಾತಿದೆ, ಬರ್ಟನ್ ರಸಲ್ ಅವ್ರು ಹೇಳ್ತಾರೆ, ನಾವು ಹಿಂದುಳಿಯುವುದಕ್ಕೆ ಕಾರಣವೇನೆಂದರೆ ನಮ್ಮ ಶಿಕ್ಷಣ ಪದ್ಧತಿ ಉತ್ತರಗಳ ಆಧಾರದ ಮೇಲೆ ನಿಂತಿದೆ. ಎಲ್ಲಿಯವರೆಗೆ ಶಿಕ್ಷಣ ಪದ್ಧತಿ ಪ್ರಶ್ನೆಗಳ ಆಧಾರದ ಮೇಲೆ ನಿರ್ಮಾಣ ಆಗುವುದಿಲ್ಲವೋ ಅಲ್ಲಿಯವರೆಗೆ ಸಮಾಜ ಪ್ರಗತಿ ಹೊಂದುವುದಿಲ್ಲ. ದೆನ್ ಈಗಿರೋ ಸಿವಿಲೈಸೇಷನ್ ಅಲ್ಲ, ಈಗಿರೋ ಡೆವಲಪ್ಮೆಂಟ್ ಅಲ್ಲ, ಈಗಿರೋ ಎಜುಕೇಶನ್ ಅಲ್ಲ. ಚೆನ್ನಾಗಿಲ್ಲ ನಾ ಹೇಳಿದ್ದು? ನಿಮ್ಗೆ ತಿಳಿತನ ಹೇಳಿದ್ದು? ಹೊಸದ ಅನಿಸ್ತಲ್ಲ? ನಾ ಹೇಳಿದ್ದು ನಿಮ್ಗೆ ತಿಳಿತೋ ತಿಳಿಲಿಲ್ಲ? ಈಗ ಏನೇನ್ ಡೆವಲಪ್ಮೆಂಟ್ಸ್ ಆಗಿದೆಯೋ ದಟ್ ಈಸ್ ನಾಟ್ ಡೆವಲಪ್ಮೆಂಟ್ ಎಟ್ ಆಲ್. ಅದು ಸುಧಾರಣೆ ಅಲ್ಲ. ಈಗೇನು ಎಜುಕೇಶನ್ ಇದೆಯೋ ದಟ್ ಈಸ್ ನಾಟ್ ಎಜುಕೇಶನ್ ಎಟ್ ಆಲ್. ದೆನ್ ವಾಟ್ ಈಸ್ ಎಜುಕೇಶನ್? ವಾಟ್ ಎ ಟೀಚರ್ ಹ್ಯಾಸ್ ಟು ಡೂ? ಮತ್ತೆ ಶಿಕ್ಷಣ ಅಂದ್ರೆ ಏನು? ಶಿಕ್ಷಕರಾದವರು ಏನ್ ಮಾಡ್ಬೇಕು, ಏನ್ ಕಲಿಸ್ಬೇಕು? ಪುಸ್ತಕ ಆದ್ರೂ ಕೊಟ್ಟಿರ್ತಾರೆ, ಟೈಮ್ ಟೇಬಲ್ ಆದ್ರೂ ಹಾಕಿರ್ತಾರೆ, ದಿನ ಮೆನ್ಷನ್ ಮಾಡಿರ್ತಾರೆ, ಹೋಗಿ ಇಂಥದ್ದು ಹೇಳ್ಬೇಕು ಅಂದಿರ್ತಾರೆ. ಇದನ್ನ ಬಿಟ್ಟು ಕಲಿಸೋದಾದ್ರೂ ಇನ್ನೇನು? ಇದು ಏನು ಕಲಿಸ್ತೇವಲ್ಲ ಇದು ಶಿಕ್ಷಣನೇ ಅಲ್ಲ. ನಿಮ್ಗೆ ಮಜಾ ಅನಿಸ್ತಿರ್ಬೇಕಲ್ಲ? ಈಗ ನಾವು ಏನು ಕಲಿಸ್ತಾ ಇದ್ದೇವೋ ಅದು ಯಾವುದು ಶಿಕ್ಷಣನೇ ಅಲ್ಲ. BF ಸ್ಕಿನ್ನರ್ ಅವ್ರದೊಂದು ಮಾತಿದೆ ನೋಡಿ, ಎಷ್ಟು ಚಂದ ಇದೆ. ಆಫ್ಟರ್ ಫರ್ಗೆಟಿಂಗ್ ಆಲ್ ದ ಥಿಂಗ್ಸ್ ವಿಚ್ ವಿ ಲರ್ನ್ ಫ್ರಮ್ ದ ಟೀಚರ್, ವಾಟ್ ವಿ ರಿಮೆಂಬರ್ ದಟ್ ಈಸ್ ಎಜುಕೇಶನ್. ಶಾಲೆಯಲ್ಲಿ ಶಿಕ್ಷಕರಿಂದ ಕಲಿತದ್ದೆಲ್ಲವೂ ಮರೆತು ಹೋದ ಮೇಲೆ ಯಾವುದು ನೆನಪಿನಲ್ಲಿ ಉಳಿಯುತ್ತದೆಯೋ ಅದು ಶಿಕ್ಷಣ. ಹೇಳಿ, ನಿಮ್ಮ ಸರ್ ನಿಮ್ಮ ಮೇಡಮ್ ಕಲಿಸಿದ ಪಾಠದ ಒಂದು ಪ್ರಶ್ನೆ ಒಂದು ಉತ್ತರ ನಿಮ್ಗೆ ನೆನಪಿದೆ. ಆದ್ರೆ ಅವಾಗ ನಾವು ಅಂಗಿ ಹರ್ಕೊಂಡು ಬಾಯ್ಪಟ್ಟು ಮಾಡ್ಕೊಂಡಿದ್ವಿ. ಅದನ್ನ ಈಗ ಗೊತ್ತಾಗ್ತಾ ಇದೆ ಅದು ಶಿಕ್ಷಣ ಅಲ್ಲ. ದೆನ್ ವಾಟ್ ಈಸ್ ಎಜುಕೇಶನ್? ಬಿಯಾಂಡ್ ಆಲ್ ದೀಸ್ ಥಿಂಗ್ಸ್, ವಿಚ್ ಥಿಂಗ್ಸ್ ನಮ್ಮ ಸ್ವಭಾವಗಳನ್ನ ಬದಲಾವಣೆ ಮಾಡ್ತಾವೋ, ನಮ್ಮ ಆಲೋಚನೆಗಳನ್ನ ಬದಲಾವಣೆ ಮಾಡ್ತಾವೋ,
ನಮ್ಮ ವರ್ತನೆಗಳನ್ನ ಬದಲಾವಣೆ ಮಾಡ್ತಾವೋ, ನಮ್ಮ ದೃಷ್ಟಿಕೋನವನ್ನ ಬದಲಾವಣೆ ಮಾಡ್ತಾವೋ ಆ ಸಂಗತಿಗಳಿಗೆ ಶಿಕ್ಷಣ ಅಂತ ಕರೀತಾರೆ. ಅದನ್ನ ನಾವು ಮಕ್ಕಳಿಗೆ ಪರಿಚಯ ಮಾಡಿ ಕೊಡಬೇಕು. ಇಟ್ ಮೀನ್ಸ್ ಆತ್ಮ ಜಾಗೃತಿಯನ್ನ ಮಾಡುವುದು, ಪೂರ್ವಾಗ್ರಹವನ್ನ ದೂರ ಮಾಡುವುದು, ಸ್ವಂತ ಬಲದ ಮೇಲೆ ನಂಬಿಕೆ ಇಡುವ ಹಾಗೆ ಮಾಡೋದು ಶಿಕ್ಷಕರ ಕೆಲಸ. ಬರೆದಿಟ್ಕೊಳ್ಳಿ, ನಾಳೆ ಟೀಚರ್ ಆದ್ರೆ ಇದಷ್ಟೇ ಮಾಡಿ, ನೀವು ಬಾಕಿ ಏನು ಮಾಡಲೇಬೇಡಿ. ನನ್ನ ಹೆಸರು ಹೇಳ್ಬೇಡ್ರಿ. ಆಮೇಲೆ ಯಾರು ಏನು ಯಾಕೆ ಮಾಡಿಲ್ಲ ಅಂದ್ರೆ ಹಿಂಗೊಬ್ರು ಬಂದಿದ್ರು ಹೇಳಿದ್ರು ಅನ್ಬೇಡ್ರಿ. ಒಂದ್ 4 ಊರಾಗ ಚಲೋ ಹೆಸರು ಐತೆ. ಮೋಸ್ಟ್ 3 ಇಂಪಾರ್ಟೆಂಟ್ ಥಿಂಗ್ಸ್ ಆಫ್ ಎ ಟೀಚರ್: ಆತ್ಮ ಜಾಗೃತಿಯನ್ನ ಮೂಡಿಸೋದು, ಪೂರ್ವಾಗ್ರಹಗಳನ್ನ ತೆಗೆದು ಹಾಕುವುದು, ಸ್ವಂತ ಬಲದ ಮೇಲೆ ವಿಶ್ವಾಸ ಬರೋ ಹಾಗೆ ಮಾಡೋದು. ಇಲ್ಲಿ ದಕ್ಷಿಣ ಭಾರತದಲ್ಲಿ ಒಂದು ಸಣ್ಣ ಶಾಲೆ ಇತ್ತು, ಸರ್ಕಾರಿ ಶಾಲೆ. ಆ ಶಾಲೆ ಒಳಗಡೆ ಒಬ್ಬರು ಟೀಚರ್ ಇತ್ತು. ಹೌ ಎ ಟೀಚರ್ ಶುಡ್ ಬಿ ಅನ್ನೋದಕ್ಕೆ ಒಂದು ಘಟನೆ. ಒಂದಿನ ಕ್ಲಾಸಿಗೆ ಹೋಗ್ತಾ ಇದ್ರು. ಒಬ್ಬ ಹುಡುಗಿ, 3ನೇ ಕ್ಲಾಸ್ ಹುಡುಗಿ, ಯಾವುದೋ ಟೀಚರ್ ಇರದೇ ಇದ್ದಿದ್ರಿಂದ ಕ್ಲಾಸ್ ರೂಮ್ ಮುಂದೆ ಜಿಗಿತಾ ಜಿಗಿತಾ ಓಡ್ತಾ ಇತ್ತು. ಹಿಂಗ್ ಜಿಗಿತಿರ್ತಾರೆ ನೋಡ್ರಿ ಶಾಲೆ ಹುಡುಗರು, ನಮ್ಮ ಮುಂದೆ ಜಿಗಿಯಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ನಾವು ಜಿಗಿದ್ರೆ ನಮ್ಮ ಕಾಲಿಗೆ ಉಳಿಸೋದಿಲ್ಲ. ನಮ್ಗ ಚಲೋ ಹಾಡೋ ಹುಡುಗರನ್ನ ಕಂಡ್ರು ಆಗೋದಿಲ್ಲ. ಏನ್ ಹಾಡು ಹೇಳಕತ್ತಿ, ಅಭ್ಯಾಸ ಮಾಡಿ ಅಂತೀವೋ ಇಲ್ಲೋ. ಚಲೋ ಯಾರಾದ್ರೂ ಓಡ್ತಿದ್ರಂದ್ರ ಮಗನ ಓಡಿ ಏನ್ ಮಾಡಮದಿ, ಓದ್ಕೋತ ಕೂಡ ಹೋಗತ್ತೆ. ಏನು ಮಾಡಿದ್ರು ಏನಾರ ಅಂತೀವ್ ನಾವು. ಅವ್ನು ಹುಡುಗ ಅಂತಿರ್ತಾನ, ಅನ್ರಿ ಎಷ್ಟು ದಿವಸ ಅನ್ನೋದಿರಿ, ಇನ್ನೊಂದ್ 3-4 ವರ್ಷಕ್ಕೆ ನಿಮ್ ಸಾಲಿ ಬಿಟ್ಟು ತಪ್ಪಿ ಆಯುಷ್ಯದಾಗ ನಿಮ್ ಮುಂದೆ ಹಾದ್ರ ಕೇಳ್ರಿ. ಆ ಜೋರಾಗಿ ಹೇಳೋದಿಲ್ಲ, ಅವ್ರು ಮನಸ್ಸಲ್ಲಿ ಅಂತಿರ್ತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ, ನಮ್ಗಿಂತ ಫಸ್ಟ್ ಪೀರಿಯಡ್ ಟೀಚರು ಇದನ್ನೇ ಹೇಳಿರ್ತಾರೆ, ನಮ್ ನೆಕ್ಸ್ಟ್ ಪೀರಿಯಡ್ ಹೋಗೋ ಟೀಚರು ಇದನ್ನೇ ಹೇಳ್ತಾರೆ, ನಿಮ್ಮನ್ನು ಉದ್ಧಾರ ಮಾಡೋದಕ್ಕೆ ದೇವ್ರ ಕೈಲಿ ಆಗುವುದಿಲ್ಲ. ಅವ್ರ ಮನಸ್ಸಲ್ಲಿ ಅಂತಿರ್ತಾರೆ, ಮತ್ತೆ ನೀನು ಯಾಕೆ ಬಂದೆ ಅಲ್ಲ. ರೈಟ್? ತಿರಸ್ಕಾರ ನಿಸರ್ಗದ ವಿರೋಧ. ನೆನ್ಪಿಟ್ಕೊಳ್ಳಿ ಮೈ ಡಿಯರ್ ಟೀಚರ್ ಸ್ಟೂಡೆಂಟ್ಸ್. ತಿರಸ್ಕಾರ ನಿಸರ್ಗದ ವಿರೋಧ. ಎಲ್ಲ ಎಕ್ಸಿಸ್ಟೆನ್ಸ್ಗೂ ಮೀನಿಂಗ್ ಇದೆ. ಯಾವ ಹುಡುಗ ಏನ್ ಮಾಡಿದ್ರು ಏನು ಅನ್ಬಾರ್ದು. ಆಮೇಲೆ ಕರ್ಕೊಂಡು ಸಮಾಧಾನ ಮಾಡಿ ತಿದ್ದಬೇಕೇ ವಿನಃ ಏಕಾಏಕಿ ಅವ್ರ ಮೇಲೆ ನೀವು ಪ್ರಹಾರ ಮಾಡಿಬಿಟ್ರೆ ಅವ್ರು ಮುಂದೇನೆ ಬರೋದಿಲ್ಲ. ಮಕ್ಕಳನ್ನ ನಾವು ಅವು ಮಾಡೋದು ನೋಡಿ ಏನು ಅಂತ ಡಿಸೈಡ್ ಮಾಡಬಾರ್ದು. ಅವ್ರ ಒಳಗಡೆ ಏನೇನು ಆಲೋಚನೆಗಳ ಪ್ರವಾಹ ನಡೆದಿರ್ತದೋ ನಮ್ಗೇನು ಗೊತ್ತು. ರವೀಂದ್ರನಾಥ್ ಟ್ಯಾಗೋರ್ ಗೊತ್ತಾ? ಅವ್ರ ಮನೆಗೆ ಹೋದ್ರೆ, ನೀವು ಯಾವಾಗಾದ್ರೂ ಪಶ್ಚಿಮ ಬಂಗಾಳಕ್ಕೆ ಹೋದ್ರೆ ಅವ್ರ ಮನೆಗೆ ಒಂದ್ಸರಿ ಭೇಟಿ ಕೊಡಿ. ಅವ್ರ ಮನೆಯಲ್ಲಿ ಒಂದು ಪುಸ್ತಕ ಇಟ್ಟಿದ್ದಾರೆ. ಏನು ಅಂದ್ರೆ ಅವರ ಮನೆಯ ಎಲ್ಲಾ ಮಕ್ಕಳ ಭವಿಷ್ಯವನ್ನ ಬರೆದು ಇಟ್ಟಿದ್ದಾರೆ ಆ ಪುಸ್ತಕದಲ್ಲಿ. ಅವ್ರ ಅವ್ವ ಬರೆದಿದ್ದಾಳೆ, ರವೀಂದ್ರನಾಥ್ ಟ್ಯಾಗೋರ್ ಅವರ ಅವ್ವ. ರವೀಂದ್ರನ ಮೇಲೆ ವಿಶ್ವಾಸವನ್ನು ಇಡಲು ಆಗುವುದಿಲ್ಲ, ಬೇರೆಲ್ಲಾ ಮಕ್ಕಳ ಮೇಲೂ ವಿಶ್ವಾಸವನ್ನು ಇಡಬಹುದೇ ವಿನಃ ನನ್ನ ರವೀಂದ್ರನು ವಿಶ್ವಾಸಕ್ಕೆ ಅರ್ಹನಲ್ಲ, ಇವನಿಂದ ಏನೂ ಸಾಧ್ಯವಿಲ್ಲ. ಯಾರು ಬರೆದಿರೋದು? ಮತ್ತೆ ಯಾರ ಮೇಲೆ ವಿಶ್ವಾಸ ಇಡೋದಕ್ಕೆ ಆಗೋದಿಲ್ಲ ಅಂತ ಬರೆದಿದ್ರು. ಆ ಹುಡುಗ ಏಷ್ಯಾಕ್ ಫಸ್ಟ್ ನೊಬೆಲ್ ಅವಾರ್ಡ್ ತಂದಲ್ಲ. ನಾವು ಹೋಗಿ ಕ್ಲಾಸ್ನಾಗ ಏನ್ ನಮ್ಮ ಹಿಡಿಯೋರೇ ಯಾರು ಇರೋದಿಲ್ಲ. ಕೈಯಾಗ ಒಂದು ಡಸ್ಟರು, ಕೈಯಾಗ ಒಂದು ಚಾಕ್ಪೀಸ್ ಬಂತಂದ್ರ, ಮಾಸ್ತರ್ ಅಂತ ಯಾರ ಕಿವ್ಯಾಗ ಅಂದ್ ಬಿಟ್ರಂದ್ರ ನೋಡ ಬರೆದಿಟ್ಕೋ. ನಾ ಹೇಳೋದು ಇವ್ರು ಬರ್ಕೊಂಡಿರೋದಿಲ್ಲ, ಅದನ್ನೆಲ್ಲ ಬರೆದಿಟ್ಕೋ. ನೆವರ್ ಜಡ್ಜ್ ಎ ಸ್ಟೂಡೆಂಟ್. ಒಂದು ಪುಸ್ತಕ ಇದೆ, ಓದಿ. ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್. ಬುಕ್ ಹೆಸರು ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್. ಒಬ್ಬ ಹುಡುಗನ್ ನೋಡಿ ಅವ ಏನು ಅಂತ ತೀರ್ಮಾನ ಮಾಡಬೇಡಿ. ಅವ್ವ ಏನು ಮಾಡಕ್ ಆಗುದಿಲ್ಲ ಅಂತ ಹುಡುಗ ಜಗತ್ತಿನ ಪ್ರತಿ ಅವ್ವಂದಿರು ಹಾಡು ಹೇಳ್ಬೇಕಾದ್ರೆ ಆ ಹುಡುಗಂದೇ ಪದ್ಯ ಹೇಳ್ಬೇಕು. ಹಂಗ ಸಾಧನೆ ಮಾಡಿದ. ದಟ್ ಈಸ್ ಅಚೀವ್ಮೆಂಟ್. ಹಂಗ ಸಾಲಿ ಮುಂದ ಆ ಹುಡುಗಿ ಜಿಕ್ಕೋತ್ ಹೊಂಟಿದ್ರು. ಇವ್ರು ನೋಡಿದ್ರು, ಮಿಸ್ ನೋಡಿದ್ರು. ಆಮೇಲೆ ಸುಮ್ಮನೆ ಇದ್ರು. ಶಾಲೆ ಬಿಟ್ಟು ಎಲ್ಲಾ ಹುಡುಗರು ಮನೆಗೆ ಹೋಗ್ತಾ ಇದ್ರು. ಈ ಮಿಸ್ ಇದ್ರಲ್ಲ, ಆಕೆನ ಕರೆದ್ರು. ಯಾರನ್ನ? ಜಿಗಿಯೋ ಹುಡುಗಿನ ಕರೆದು ಹೀಗೆ ತಲೆ ಮೇಲೆ ಕೈ ಆಡಿಸಿ ಹಣೆ ಹತ್ರ ಎಲ್ಲ ಕೂದೆಲ್ಲ ಹೀಗೆ ಮಾಡ್ಬೇಕಿದ್ರೆ ಟೀಚರ್ಸ್ ಆದವ್ರು ಮುಟ್ಟಂಗೆ ಇಲ್ಲ. ಎಲ್ಲ ಏನ್ ಹೈಜೀನ್ ಇರಬೇಕು. ಹುಡುಗರು ಸ್ವಚ್ಛ ರೀ. ನಮಗ ಅನ್ನ ಹಾಕೋರವ್ರು, ನಮ್ಮ ಮನೆ ನಡೆಸೋರವ್ರು, ನಮ್ಮ ಮಕ್ಕಳು ನಮ್ಮ ಮನೆಯವ್ರು ನೆಮ್ಮದಿಯಾಗಿರೋದಕ್ಕೆ ಕಾರಣ ಅವ್ರು. ಅವ್ರನ್ನ ಮುಟ್ಲಾರ್ದೆ ನಾವು ದೂರ ಇದ್ರೆ ಆಗುತ್ತಾ? ಜಸ್ಟ್ ಒನ್ಸ್ ಟಚ್ ಯುವರ್ ಸ್ಟೂಡೆಂಟ್ಸ್.
ವಾಟ್ ಎ ಗ್ರೇಟ್ ಫೀಲಿಂಗ್ ಇಲ್ ರೈಸ್. ನೋಡ್ರಿ ಒಂದ್ಸರಿ ಅವ್ರು ಕುತ್ಕೋರಿ, ಅವ್ರ ಬಾಜು ತಲೆ ಮೇಲೆ ಕೈ ಆಡಿಸಿ, ಏನ್ಪ ಆರಾಮಿದೇನು, ಸ್ವಲ್ಪ ಜಗ್ರೆ ಒತ್ತಿ ಜಗ್ಗಿರಿ, ಸುಮ್ಮನೆ ಸ್ವಲ್ಪ ಹೀಗೆ ಮುದ್ದು ಮಾಡಿ ಮಮತೆ ಮಾಡಿದ್ರೆ ಹೃದಯ ಅರಳುತ್ತೆ. ನಮ್ಮ ಕೆಲಸನೇ ಹೃದಯ ಅರಳಿಸೋದಲ್ವ. ಆಕೆನ ಹಾಗೆ ಮುದ್ದು ಮಾಡಿ ನಾನು ಹೋಮ್ವರ್ಕ್ ಕೊಡ್ಲಾ ಅಂತ ಕೇಳಿದ್ರು ಟೀಚರ್. ಅಲ್ಲಿವರೆಗೂ ಚಲೋನೇ ಇದ್ದಳು ಹುಡುಗಿ. ಯಾವಾಗ ಟೀಚರ್ ಹೋಮ್ವರ್ಕ್ ಅಂದ್ರಲ್ಲ ಮೆಲ್ಲಗ ಕೈ ತೆಗೆದ್ರಪ್ಪ. ಅವು ಅದನ್ನ ಮಾಡ್ತಾವು. ಮಕ್ಕಳಿಗೆ ಹೋಮ್ವರ್ಕ್ ಅಂದ್ರೆ ತುಂಬಾ ವೈರತ್ವ ಇದೆ. ನಮಗ್ ಗೊತ್ತಿಲ್ಲ, ನಾವು ಹೋಮ್ವರ್ಕ್ ಕೂಡ ಟೀಚರೇ ಬೆಸ್ಟ್ ಟೀಚರ್ ಅನ್ಕೊಂಡಿದ್ದೀವಿ. ಆ ಹುಡುಗಿ ಕೈ ತೆಗೆದಳು, ಹೋಗಿ ವಾಪಸ್ ಟೀಚರ್ ಮತ್ತೆ ಕೈ ಹಾಕಿ ಆಕೆನ ಹೀಗೆ ಒಂದ್ಸರಿ ಔಚ್ಕೊಂಡು ಹೇಳಿದ್ರು, ಯು ಫೂಲ್, ಹೋಮ್ವರ್ಕ್ ಏನು ಅಂತ ಕೇಳು ಫಸ್ಟ್, ಹೇಳ್ರಿ ಬಾ ಅಂತ ಕರ್ಕೊಂಡು ಗ್ರೌಂಡ್ ಅಲ್ಲಿ ಹೋಗಿ 2 ಗೆರೆ ಹೊಡಿ, ಈ ಕಡೆ ಒಂದು ಆ ಕಡೆ. ಹುಡುಗಿ ಅನ್ಕೊಂಡು ಹೋಗ್ತಿ ಟೀಚರ್ ಆರಾಮಿಲ್ಲ ಅಂಬಂದು. ಅವಾಗ ಟೀಚರ್ ಹೇಳಿದ್ರು, ಏನ್ ಹೋಮ್ವರ್ಕ್ ಅಂದ್ರೆ, ನಾನು ನಾಳೆ ಬರೋದ್ರೊಳಗಡೆ ಆ ಕಡೆಯಿಂದ ಓಡಿ ಬಂದು ಈ ಗೆರೆಯಿಂದ ಈ ಗೆರೆವರೆಗೂ ಜಿಗಿಬೇಕು. ಜಂಪಿಂಗ್ ಈಸ್ ಯುವರ್ ಹೋಮ್ವರ್ಕ್. ಹುಡುಗಿ ಬ್ಯಾಗ್ ಬಾಜುನ ಇಟ್ಟು, ಇಂಥ ಹೋಮ್ವರ್ಕ್ ಕೊಡೋ ಟೀಚರ್ ಯಾರಾದ್ರೂ ಸಿಗ್ತಾರೆ? ಟೀಕೆ ಟೀಚರ್ ಮನೆಗೆ ಹೋದ್ರು, ಹುಡುಗಿ ಮನೆಗೆ ಹೋದ್ರು. ಮಾರನೇ ದಿನ ಬೆಳಿಗ್ಗೆ ಎಲ್ಲರಿಗಿಂತ ಮೊದಲು ಹುಡುಗಿ ಬಂದ್ರು, ಓಡಿ ಬಂದು ಒಂದೇ ಜಂಪ್ ಫಿನಿಶ್, ಮುಗಿತು. ಹುಡುಗಿ ನಮ್ಮ ಟೀಚರ್ಗೆ ಸ್ವಲ್ಪ ತಿಳಿಬೇಕು ಬೇಡ, ಹಾಕೋದು ಹಾಕ್ಯಾರ ನಿಮ್ಗೆಲ್ಲ ಗೊತ್ತೈತಲ್ಲ ಅಂದ್ರು. ಟೀಚರ್ ಬರೋದನ್ನೇ ವೆಯ್ಟ್ ಮಾಡ್ತಾ ಇದ್ರು. ನೆನ್ಪಿಟ್ಕೊಡ್ರಿ, ಯಾವ ಟೀಚರ್ ಬರೋದನ್ನ ಸ್ಟೂಡೆಂಟ್ಸ್ ವೆಯ್ಟ್ ಮಾಡ್ತಾರೋ ಅವರಿಗಿಂತ ನೋಬೆಲ್ ಟೀಚರ್ಸ್ ಜಗತ್ನಲ್ಲಿ ಬೇರೆ ಯಾರು ಇರುವುದಿಲ್ಲ. ದೇ ಆರ್ ದ ಬೆಸ್ಟ್ ಟೀಚರ್. ನಮ್ ಸರ್ ಇವತ್ತು ಯಾಕೆ ಶಾಲೆಗೆ ಬಂದಿಲ್ಲ ಅಂತ ಮಕ್ಕಳೆಲ್ಲ ಹಳಹಳಿಸ್ಬೇಕು. ನಮ್ಮ ಮೇಡಮ್ ಯಾಕೆ ಇವತ್ತು ಶಾಲೆಗೆ ಬಂದಿಲ್ಲ ಅಂತ ಅವ್ರು ಸಂಕಟ ಪಡ್ಬೇಕು. ಯಪ್ಪ ಬಹಳ ಚಲೋ ಆಯ್ತು ಅಲ್ಲ. ಟೀಚರ್ ಬರೋದನ್ನೇ ನೋಡ್ತಾ ಇದ್ರು. ಟೀಚರ್ ಬಂದ್ರು, ಓಡಿ ಹೋಗಿ ಅವರ ಬ್ಯಾಗ್ ತಂದಳು. ಅವರು ಬಹಳ ಒಳ್ಳೆ ಟೀಚರ್. ಅವರು ಈಕೆ ಕಡೆ ನೋಡ್ತಾನೆ ಇಲ್ಲ. ಅವ್ರು ಹೋಗಿ ಸಿಗ್ನೇಚರ್ ಮಾಡ್ತಾರೆ, ಕ್ಲಾಸ್ ರೂಮ್ ಪ್ರಿಪರೇಷನ್ ಮಾಡ್ಕೋತಾರೆ. ಈಕೆ ಕಡೆ ನೋಡ್ತಾರೆ. ಅವ್ರಿಗೆ ಗೊತ್ತಿದೆ ವಾಟ್ ಈಸ್ ಮೈ ಸ್ಟೂಡೆಂಟ್ ಅಂತ. ಸ್ಟೂಡೆಂಟ್ ಬಗ್ಗೆ ಕಾನ್ಫಿಡೆಂಟ್ ಇರ್ಬೇಕು ಟೀಚರ್ ಹಾರ್ಟ್ ಅಲ್ಲಿ. ಸ್ಟೂಡೆಂಟ್ ಬಗ್ಗೆ ಕಾನ್ಫಿಡೆಂಟ್ ಯಾವ ಟೀಚರ್ ಇರ್ತದೋ ಅವರು ಬೆಸ್ಟ್ ಟೀಚರ್. ಒಂದು ಹಾಡು ಹೇಳ್ತೀನು ಅಂತ ಕೇಳಬಾರ್ದು ಟೀಚರ್ ಕ್ಲಾಸ್ ರೂಮ್ ಅಲ್ಲಿ ಹೋಗೋ ಐ ನಿನ್ನ ಹೆಸರು ಕೊಟ್ಟಿನ ಹಾಡು ಹೇಳಿ ಹೋಗನ್ಬೇಕು. ನೀವು ಯಾರ ಓಡಾಕ ತಯಾರಿದ್ದೀರಪ್ಪ, 8 ವರ್ಷ ಮಾಸ್ತರ್ಕಿ ಮಾಡಿ ಪ್ಯಾಡ್ ಹಿಡ್ಕೊಂಡು ಕ್ಲಾಸಿಗೆ ಹೋಗ್ತಾರ. ಸ್ಪೋರ್ಟ್ಸ್ ಅದಾವು, ಯಾರ ರನ್ನಿಂಗ್ ಹೆಸರು ಕೊಡಂಗಿದ್ರೆ ಕೊಡ್ರಿ. ಅಯ್ಯೋ ದೇವ್ರೇ, ಯಾರು ಓಡ್ತಾರೆ, ಯಾರು ಓದ್ತಾರೆ, ಯಾರು ಹಾಡ್ತಾರೆ, ಯಾರು ಆಡ್ತಾರೆ ಅಂತ ನಿಂಗೆ ಗೊತ್ತೇ ಇಲ್ಲ. ತಿಕ್ಕಿದ್ದು ಹೋಮ್ವರ್ಕ್ ನೋ ಹಿಂಗಾಗ್ಬ. ಎಲ್ಲ ಮುಗಿಸ್ಕೊಂಡು ಟೀಚರ್ ಹುಡುಗಿ ಕಡೆ ಬಂದ್ರು, ಹೋಮ್ವರ್ಕ್ ಆಯ್ತಾ? ಆ ಹುಡುಗಿ ಮುಖದೊಳಗೆ ಒಂದು ಆನಂದ ಇರ್ತಲ್ಲ, ಆನಂದ. ದಟ್ ಈಸ್ ದ ರಿಯಲ್ ಪ್ರಾಪರ್ಟಿ ಆಫ್ ಎ ಟೀಚರ್. ಆಕೆ ಅಂದ್ರೆ, ಮಿಸ್ ನೋಡಿ ಎಲ್ಲ ಜಗ್ದಿದ್ದೀನಿ, ಮತ್ತೆ ನಾಳೆನು ಸೇಮ್ ಹೋಮ್ವರ್ಕ. ಹುಡುಗಿ ಸಣ್ಣ ಪಾಪ ಒಳಗೆ ಇಂದು ಜಿಗಿಸಿ ನಾಳೆ ಓಡ್ಸಕ್ ಕುಡಿಸಿದ್ರೆ ಏನ್ ಮಾಡ್ತೀವಿ? ಸೇಮ್ ಹೋಮ್ವರ್ಕ್. ಯು ಕಾಂಟ್ ಗೆಸ್ ಇಟ್. ನಿಮ್ಗೆ ಇದನ್ನು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ. 3ನೇ ಕ್ಲಾಸ್, 4ನೇ ಕ್ಲಾಸ್, 5ನೇ ಕ್ಲಾಸ್ ವರೆಗೆ ಹೀಗೆ ನಿತ್ಯ ನಿರಂತರವಾಗಿ ಒಂದೇ ಕೆಲಸನ ಹೋಮ್ವರ್ಕ್ ಕೊಟ್ಟಿದ್ರಿಂದ ಆ ಹುಡುಗಿ 6ನೇ ಕ್ಲಾಸ್ ಬರೋದ್ರೊಳಗೆ ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟದೊಳಗಡೆ ಲಾಂಗ್ ಜಂಪ್ ಒಳಗಡೆ ಫಸ್ಟ್ ಪ್ರೈಸ್ ತಗೊಂಡು. ಆ ಸ್ಕೂಲ್ ಮುಗೀತಲ್ಲ, ಆಕೆ ಬೇರೆ ಸ್ಕೂಲ್ ಹೋಗ್ಬೇಕಲ್ಲ. ಅವಾಗ ಟೀಚರ್ ಕರೆದು ಆಕೆ ಕೈನ ತಗೊಂಡು ತಮ್ಮ ಕೈ ಮೇಲೆ ಇಟ್ಕೊಂಡು ಹೀಗೆ ಒಂದ್ ಸ್ವಲ್ಪ ಮೆತ್ತಿಗೆ ಪ್ರೆಸ್ ಮಾಡಿ, ಮೈ ಡಿಯರ್ ಡಾಲಿ, ನನ್ನ ಮಗಳೇ ಕೇಳಿಸ್ಕೊಂಡು ನಾನು ಹೇಳ್ತೀನಿ, ನೆವರ್ ಸ್ಟಾಪ್ ಯುವರ್ ಹೋಮ್ವರ್ಕ್. ನಾನು ಯಾವ ಹೋಮ್ವರ್ಕ್ ಹೇಳಿದ್ದೀನಲ್ಲ ಆ ಹೋಮ್ವರ್ಕ್ ನ ಯಾವತ್ತೂ ನಿಲ್ಲಿಸ್ಬೇಡ. ಆ ಹೋಮ್ವರ್ಕ್ ನ ನೀನು ನಿಲ್ಲಿಸದೇ ಇದ್ರೆ ಭಾರತ ದೇಶದ ಪ್ರತಿ ಹೋಮ್ ಒಳಗೂ ನೀನ್ ಹೆಸರು ಬರೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿದ್ದೆ. 15 ವರ್ಷದೊಳಗಡೆ ಹಂಗೆ ಆಯ್ತು. ಆ ಹುಡುಗಿ ಭಾರತ ದೇಶವನ್ನ ಪ್ರತಿನಿಧಿಸಿ ಒಲಿಂಪಿಕ್ಸ್ ಒಳಗಡೆ ಭಾಗವಹಿಸಿ ಲಾಂಗ್ ಜಂಪ್ ಅಲ್ಲಿ ಭಾರತ ಮಾತೆಯ ಕೊರಳಿಗೆ ಒಂದು ಮೆಡಲ್ ತಂದು ಹಾಕಿದ್ದು. ಆ ಹುಡುಗಿ ಹೆಸರೇ ಅಂಜು ಬಾಬಿ ಜಾರ್ಜ್. ಅಂಜು ಬಾಬಿ ಜಾರ್ಜ್ಗಳ ಮೆಡಲ್ ಹಿಂದೆ ಹೋಮ್ವರ್ಕ್ ಮಾಡಿಸಿದ ಟೀಚರ್ ಪರಿಶ್ರಮ ಇದೆ.
ದಟ್ ಈಸ್ ವೈ ಐ ಹ್ಯಾವ್ ಟೋಲ್ಡ್ ಯು. ಮಕ್ಕಳ ಮನಸ್ಥಿತಿಯನ್ನ ಅರ್ಥ ಮಾಡ, ಅವ್ರಿಗೆ ಏನ್ ಬೇಕೋ ಅದನ್ನ ನಾವು ಕಲಿಸ್ಬೇಕು, ನಮಗೇನು ಬರ್ತದೋ ಅದನ್ನ ಅವ್ರಿಗೆ ಕಲಿಸ್ಬಾರ್ದು. ಇನ್ನೊಮ್ಮೆ ಹೇಳ್ತೀನಿ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ. ಮಕ್ಕಳಿಗೆ ಏನ್ ಬೇಕೋ ಅದನ್ನ ನಾವು ಕಲಿಸ್ಬೇಕೇ ವಿನಃ ನಮಗೆ ಏನು ಬರುತ್ತದೋ ಅದನ್ನು ಮಕ್ಕಳಿಗೆ ಕಲಿಸಬಾರದು. ತಿಳಿತು ತಿಳಿಲಿಲ್ಲ? ಯಾವ ಮಗ ದಡ್ಡ ಇದಾನೋ ಅಂಜುತ್ತಾನೋ ಅವನಿಗೆ ಧೈರ್ಯ ತುಂಬಬೇಕು. ಯಾವ ಮಗು ತುಂಬಾ ಧೈರ್ಯವಂತ ಇದಾನೋ ಹುಂಬ ಇದಾನೋ ಅವನಿಗೆ ಸಮಾಧಾನ ಕಲಿಸ್ಬೇಕು. ನಮ್ದು ಉಲ್ಟಾ. ಎಲ್ಲರೂ ಲಕ್ಷ್ಯ ಕೊಡ್ರಿ, ಲಕ್ಷ್ಯ ಕೊಡ್ರಿ. ಇವತ್ತಿನ ಪಾಠ ಸಮಾಧಾನದಿಂದ ಇರುವುದು ಹೇಗೆ. ಎಲ್ಲರಿಗೂ ಒಂದೇ ಪಾಠ ಯಾಕಪ್ಪ? ಈಗ ನಾನು ಗರ್ಮಟ್ಟಿ ಸರು, ಪಡೆದರ್ ಸರು ಚಪ್ಪಲಿ ಅಂಗಡಿಗೆ ಹೋದೆವು ಅಂತ ಇಟ್ಕೊಳ್ಳಿ. ಚಪ್ಪಲಿ ಅಂಗಡಿಯವನು ನನಗೆ ಕೊಡುವ ಚಪ್ಪಲಿ ಸೈಜ್ 10, ಸರಿಗೆ 9 ಇರ್ಬೋದು, ಮತ್ತೊಬ್ಬರಿಗೆ 8 ಇರ್ಬೋದು. 3 ಮಂದಿದು ಚಪ್ಪಲಿ ಸೈಜ್ ಬೇರೆ ಬೇರೆ ಆದ್ಮೇಲೆ ಬುದ್ಧಿ ಸೈಜ್ ಹೆಂಗ ಒಂದೇ ಇರುತ್ತೆ? ಹೆಂಗಿರುತ್ತೆ ಹೇಳಿ? ನಮ್ಮ ಮುಂದೆ ಕೂತಿರೋ ಎಲ್ಲಾ ಮಕ್ಕಳು ಒಂದೇ ಅಲ್ಲ, ಅವ್ರಿಗೆ ಒಂದೇ ಬೇಕಾಗಿಲ್ಲ. ಯಾರಿಗೆ ಯಾವ ಗುಣದ ಅಗತ್ಯ ಇದೆ ಅನ್ನುವಂತಹ ತೀರ್ಮಾನವನ್ನ ಟೀಚರ್ ಮಾಡ್ಬೇಕು. ಇದನ್ನೇ ಟೀಚಿಂಗ್ ಅಂತ ಕರೆಯೋದು. ನಾವು ಎಲ್ಲರಿಗೂ ಒಂದು ಪಾಠ ಕಲಿಸ್ತೀವಿ ನೋಡ್ರ. ಈ ಪಾಠ ನೀವು ಕಲ್ತ್ಕೊಂಡ್ರಿ ಅಂದ್ರೆ ನೀವೆಲ್ಲ ಜನ್ಮದಾಗ ಉದ್ಧಾರ ಆಗಿಬಿಡಿ. ಅವ್ರಿಗೆ ಏನ್ ಕಲಿಸ್ಬೇಕು ಅದನ್ನ ಲೈಫ್ ಕಲಿಸ್ತದೆ. ಲೈಫ್ ಇಸ್ ಎ ಗ್ರೇಟ್ ಟೀಚರ್, ನೇಚರ್ ಇಸ್ ಎ ಗ್ರೇಟ್ ಟೀಚರ್. ಲೈಫ್ ಅಂಡ್ ನೇಚರ್ ನೆವರ್ ಸ್ಟಾಪ್ ಟೀಚಿಂಗ್. ನಾವು ಕಲಿಸೋದಲ್ಲ, ವಿ ಹ್ಯಾವ್ ಟು ಜಸ್ಟ್ ಮೋಟಿವೇಟ್ ದೆಮ್. ಅವ್ರನ್ನ ಮೋಟಿವೇಟ್ ಮಾಡೋದು. ಬರೀಪ್ಪ ನೀವು ತಯಾರಿ ಆಗ್ರಿ, ನೀವು ಅಭ್ಯಾಸ ಮಾಡ್ರಿ ಅಂತ ಆ ಮಕ್ಕಳಿಗೆ ಆತ್ಮಸ್ಥಿತಿಯೊಳಗಡೆ ಒಂದು ಜಾಗೃತಿಯನ್ನ ಮೂಡಿಸೋ ಕೆಲಸಕ್ಕೆ ಶಿಕ್ಷಕ ಅಂತ ಕರೀತಾರೆ. ಆದ್ದರಿಂದ ಪ್ರೀತಿಯ ಸೋದರ ಸೋದರಿಯರೇ, ನನಗೆ ಬಹಳ ಸಂತೋಷ ಆಯ್ತು. ನೀವೆಲ್ಲ ತರುಣರು. ಈಗ ನೀವು ತಗೊಂಡಿರೋ ತೀರ್ಮಾನ ಹೀಗಿದೆಯಲ್ಲ, ಟೀಚಿಂಗ್ ಪ್ರೊಫೆಷನ್ ಒಳಗಡೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಸ್ಯಾಲರಿ ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆ ಇದೆ. ನನ್ನ ಫ್ರೆಂಡ್ ಒಬ್ಬ, ಪ್ರಾಮಿಸ್ ಐ ಆಮ್ ಟೆಲಿಂಗ್ ಯು, ಸೆಕೆಂಡ್ PU ನನಗೂ 83% ಆಯ್ತು. ಅವ್ನು ಜಸ್ಟ್ ಪಾಸ್ ಆದ. ನಾನು D.Ed ಮಾಡ್ಲಿಕ್ಕೆ ಹೋದೆ. ಅವ್ನು ಬೆಂಗಳೂರು ಕೆಲಸಕ್ಕೆ ಹೋಗ್ಬಿಟ್ಟ. ಒಂದು ಪ್ರೈವೇಟ್ ಕಂಪ್ನಿ ಒಳಗೆ ಕೆಲಸಕ್ಕೆ ಸೇರಿದ್ರೆ ಅವಾಗ ಅವ್ನಿಗೆ 20,000 ರೂಪಾಯಿ ಸಂಬಳ ಕೊಡೋರು. 20 ವರ್ಷದ ಹಿಂದಿನ ಮಾತು ಹೇಳ್ತಾ ಇದ್ದೀನಿ ನಾನು 5,000 ಫೀಸ್ ಕಟ್ಟೋದಕ್ಕೆ ಕಷ್ಟಪಟ್ಟು D.Ed ಮಾಡಿ ಏನೇನೋ ಮಾಡಿ ಜಾಬ್ ಸಿಕ್ತು. 2007 ಜೂನ್ 6ನೇ ತಾರೀಕು ಮೇಸ್ಟರ್ ಆದೆ ನಾನು. ಇವತ್ತು 6. ನಾನು ಮೇಸ್ಟರ್ ಆಗಿ ಮೊದಲನೇ ತಿಂಗಳು ನನಗೆ ಪಗಾರ ಬಂತು 6,300 ರೂಪಾಯಿ. ನಕ್ಬಿಟ್ಟಮ್ಮ, ಹೋದ್ಸ 3 ವರ್ಷ ದಂಡವತ್ತು ಹಾಕಿದೆಯಲ್ಲೋ 6,000 ರೂಪಾಯಿ. ನಾ ಬೆಂಗಳೂರಿನ ಸೈಟ್ ತಗೊಳಕತ್ತೀನಿ ಅಂದ. ಸೆಕೆಂಡ್ PU ಜಸ್ಟ್ ಪಾಸ್. ನಾ ಸೆಕೆಂಡ್ PU ರ್ಯಾಂಕ್ ಕೂಡ ಮತ್ತೇನಿದ್ರು ಬಿಟ್ಟು ಬರ್ಲೇನೋ ಅಂದೆ. ನಿನಗ ಅಲ್ಲಿದ್ರ ಕಡಿಮೆ ಪಗಾರ ಸಿಗ್ತದೆ, ಆದ್ರ ಬಹಳ ಮನೆಯ ಹೊಟ್ಟೆ ತುಂಬಸಕ್ ಅವಕಾಶ ಇದೆ. ನಾನ್ ನನ್ನ ಮನೆಯದಷ್ಟೇ ಬೆಳಕು ಹಚ್ತೀನಿ, ನಿನಗೆ ಸಮಾಜದಾಗ ಬೆಳಕು ಹಚ್ಚ. ಈಗ ಅವ MNC ಕೆಲಸ ಮಾಡ್ತಾನ. ನಾವಿಬ್ರು ಕೂಡ ಒಂದು ಕಂಡೀಷನ್ ಹಾಕೊಂಡಿವಿ, ನಿನ್ ಪಗಾರ ನಂಗೆ ಹೇಳ್ಬೇಡ, ನನ್ನ ಪಗಾರ ನಿಂಗೆ ಹೇಳುದಿಲ್ಲ. ಹೊಟ್ಟೆ ಖಾರ ಹಾಕ್ದಂಗ ಆಗ್ತದ್ರಿ. ಕಂಡೀಷನ್ ಕೂಡ್ತೀವಿ, ಖುಷಿ ಪಡ್ತೀವಿ, ಎಲ್ಲ ಮಾಡ್ತೀವಿ, ಬಿಟ್ಟು ಬಿಡ್ತೀವಿ, ಪಗಾರ ಕೇಳೋದಿಲ್ಲ. ಇಲ್ಲಿ ಹಂಗಿದೆ. ನಿಮ್ಗೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ, ಪ್ರೈವೇಟ್ ಕಾಲೇಜ್ಗಳಲ್ಲಿ ಕೆಲಸ ಮಾಡೋರಿಗೆ ತುಂಬಾ ಕಡಿಮೆ ಸಂಬಳ ಇರುತ್ತೆ. ಆದ್ರೆ ಅವರು ಮಾಡುವ ಕೆಲಸಕ್ಕೆ ಬೆಲೆ ಇದೆ. ಅವರು ತುಂಬುವ ಕನಸುಗಳಿಗೆ, ಅವರು ಹುಟ್ಟು ಹಾಕುವ ಆಕಾಂಕ್ಷೆಗಳಿಗೆ ಮಿತಿ ಇಲ್ಲ. ಆದ್ದರಿಂದ ನೀವು ಶಿಕ್ಷಕರಾಗುವ ತೀರ್ಮಾನವನ್ನು ಮಾಡಿದ್ದೀರಲ್ಲ, ನೆವರ್ ಫರ್ಗೆಟ್ ದಟ್ ಟೀಚರ್ ಶುಡ್ ಬಿ ಎ ಸೀನಿಯರ್ ಸ್ಟೂಡೆಂಟ್. ನಾವು ಕಲಿತಾ ಇರ್ಬೇಕು, ಅಪ್ಡೇಟ್ ಮಾಡ್ತಾ ಇರ್ಬೇಕು. ಒಂದು 8 ವರ್ಷದ ಹಿಂದೆ ನನ್ನ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬಂದಿತ್ತು. ನನಗೆ ಗೊತ್ತಿರ್ತಿದ್ದು ಯಾವತ್ತಾದ್ರೂ ನಂಗೆ ಉಪಯೋಗ ಆಗುತ್ತೆ ಅಂತ. ಅದನ್ನ ನಾನು ಪ್ರಿಂಟ್ ತೆಗಿಸಿ ಇಟ್ಕೊಂಡಿದ್ದೆ. ಇಂಥ ಸಂದರ್ಭ ಬಂದಾಗ ಎಲ್ಲ ಕಡೆ ಹೋದಾಗ ಹೇಳ್ತೀನಿ, ಟೀಚರ್ ಈಗ ಇದು AI ಜಾಯಮಾನ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಲ್ಗರಿದಮ್ ಜಾಯಮಾನ ಇದೆ. ನಾನು ಆಗ್ಲೇ ಹೇಳಿದ್ನಲ್ಲ, ನಮ್ಮ ಮಕ್ಕಳು ಯಾರು ಜೆನ್ ಆಲ್ಫಾ, ಅವ್ರದ್ದು ಕೆಪಾಸಿಟಿ ಎಷ್ಟು? 1 ಸೆಕೆಂಡ್, 2 ಸೆಕೆಂಡ್, 3 ಸೆಕೆಂಡ್. ಅವ್ರದ್ದು ನೆನಪಿನ ಶಕ್ತಿ, ಕ್ಲಾಸ್ ಕೂತ್ಕೊಳ್ಳೋದೆಲ್ಲ ಅಷ್ಟೇ. ತಾಸುಗಟ್ಟಲೆ ನಾವು ಪುರಾಣ ಹೇಳಿದ್ರೆ ಅವ್ರು ಯಾರು ಕೇಳಲ್ಲ. ಅವ್ರಿಗೆ ಅಂತ ಇದು ಇಲ್ಲ, ಈಗ ವ್ಯವಧಾನ ಇಲ್ಲ, ಸಮಾಧಾನ ಇಲ್ಲ. ಯಾಕೆಂದ್ರೆ ಅವರು ಡಿಜಿಟಲ್ ನೇಟಿವ್ಸ್, ದೇ ಆರ್ ಕಾಲ್ಡ್ ಎಸ್ ಡಿಜಿಟಲ್ ನೇಟಿವ್ಸ್. ಅಂದ್ರೆ ಅವ್ರಿಗೆ ತಂತ್ರಜ್ಞಾನ, ವಿಜ್ಞಾನದ ಸಾಮೀಪ್ಯ ಇದೆ.
ಸಂಬಂಧಗಳು ಬಾಂಧವ್ಯಗಳು ದೂರ ಆಗ್ತಾ ಇದೆ. ಅವ್ರ ಜೊತೆ ನಾವು ವರ್ಕ್ ಮಾಡಬೇಕು. ಅದಕ್ಕೆ ನಾವೇನ್ ಮಾಡಬೇಕು? ಅಪ್ಡೇಟ್ ಹಾ, ಫೋನ್ ಬಿಟ್ಟು ಡಿಜಿಟಲ್ ಬಿಟ್ಟು ಬದುಕ್ತೀವಿ ಅನ್ನೋದಕ್ಕೆ ಆಗೋದಿಲ್ಲ. ದಿಸ್ ಇಸ್ ಕಾಲ್ಡ್ ನ್ಯೂ ನಾರ್ಮಲ್. ಇದೊಂದು ನ್ಯೂ ನಾರ್ಮಲ್. ಇದು ಅವರೆಲ್ಲ ಶಾಲೆಗೆ ಬರೋದಕ್ಕಿಂತ ಮುಂಚೆ ಮಿನಿಮಮ್ 300 ರೀಲ್ಸ್ ನೋಡಿ ಬಂದಿರ್ತಾರೆ. ರೀಲ್ಸ್ ಇದ್ದವ್ರಿಗಿಂತ ಏನ್ ಚಂದ ನಾವಿರೋದಿಲ್ಲ. ನಾ ಹೇಳೋದು ನಿಮ್ಗೆ ತಿಳಿತಾ ಇದೆಯಾ? ರೀಲ್ಸ್ನಾಗ 3 ಸೆಕೆಂಡ್ಗೆ ವಿತ್ ಮ್ಯೂಸಿಕ್ ಬಂದು ಹೋಗಿರ್ತಾರೆ. ನಮ್ದು 30 ನಿಮಿಷ ಆದ್ರೂ ಮ್ಯೂಸಿಕ್ ಚಾಲುವಾಗಿರಂಗಿಲ್ಲ. ಅವ್ರು ಹೆಂಗ್ ನಮ್ಗೆ ಇಷ್ಟ ಪಡ್ಬೇಕು ಹೇಳಿ? ನಾವಂದ್ರೆ ಅವ್ರಿಗೆ ಹೊಟ್ಟೆಯಾಗ ಹಿಂಗ ಆಗ್ತಿರ್ತಿತ್ತು. ಹೇಳಲ್ಲ ಪಾಪ, ಸಣ್ಣ ಮದ ಬಡದು ಹಿಡಿದು ಬಂದಾರ ಅಂತೇಳಿ ಸುಮ್ಮನೆ ಕೂತಿರ್ತಾರೆ. ಅಪ್ಡೇಟ್ ಆಗಲಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಮೆಸೇಜ್ ಇದೆ ನೋಡಿ. ಇನ್ ದ ಇಯರ್ ಆಫ್ 1998, 1998ರಲ್ಲಿ ಕೊಡ್ಯಾಕ್ ಕಂಪನಿ ಒಳಗಡೆ 1,70,000 ಜನ ಉದ್ಯೋಗಿಗಳಿರ್ತಾರೆ. ಕೊಡ್ಯಾಕ್ ಕಂಪನಿ ಯಾವಾಗ ಡಿಜಿಟಲ್ ಫೋಟೋಗ್ರಫಿ ಬಂತು, ಮೊಬೈಲ್ ಫೋಟೋಗ್ರಫಿ ಬಂತು, ಕೊಡ್ಯಾಕ್ ಕಂಪನಿಯ 1,70,000 ಉದ್ಯೋಗಿಗಳು ಬೀದಿ ಪಾಲಾಗಿದ್ದಾರೆ. HMT ವಾಚ್, ಬಜಾಜ್ ಸ್ಕೂಟರ್, ಡೈನೋರಾ ಟಿವಿ, ಮರ್ಫಿ ರೇಡಿಯೋ, ನೋಕಿಯಾ ಮೊಬೈಲ್, ರಾಜದೂತ್ ಬೈಕ್, ಅಂಬಾಸಿಡರ್ ಕಾರ್, ದಿನೇಶ್ ಬಟ್ಟೆ, ಈ ಯಾವ ವಿಷಯಗಳು ಗುಣಮಟ್ಟದಲ್ಲಿ ಎಳ್ಳಷ್ಟನ್ನು ಕಡಿಮೆ ಇರಲಿಲ್ಲ. ಆದರೆ ಅವು ಕಾಲಕ್ಕೆ ತಕ್ಕಂತೆ ಹೊಂದಿಕೊಳ್ಳಲಿಲ್ಲವಾದ್ದರಿಂದ ಮಾರ್ಕೆಟ್ನಿಂದ ಎಲ್ಲ ಹೊರಗಡೆ ಹೋಗಿ. ಇನ್ನೊಂದು ಮಾತು ಎಷ್ಟು ಚಂದ ಇದೆ ನೋಡಿ. ಊಬರ್ ಸಾಫ್ಟ್ವೇರ್ ಆಗಿದೆ. ಈಗ ಯಾರು ಸ್ವಂತ ಗಾಡಿ ಇಟ್ಕೊಂಡಿಲ್ಲ. ಸಿಟಿ ಒಳಗಡೆ 2 ನಿಮಿಷದೊಳಗಡೆ ಬುಕ್ ಮಾಡ್ತಾರೆ. 10 ನಿಮಿಷದೊಳಗಡೆ ಎಲ್ಲಿ ಹೋಗ್ಬೇಕು ಹೋಗ್ತಾರೆ. 10 ರೂಪಾಯಿ ಖರ್ಚು ಮಾಡಿದ್ರೆ ಜಗತ್ತನ್ನು ನೋಡೋ ಅವಕಾಶ ಈಗ ಸಿಕ್ಕಿದೆ. ಪೇಟಿಎಂ, ಓಲಾ, ಕ್ಯಾಬ್ಸ್, ಓಯೋ, ಇವ್ರು ಯಾರಂತೂ ಒಂದು ಸ್ವಂತ ಗಾಡಿ ಇಲ್ಲ. ಆದ್ರೆ ಗಾಡಿ ಬೇಕಾದವ್ರಿಗೆಲ್ಲ ಗಾಡಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ವ್ಯಾಟ್ಸನ್ ಹೆಸರೊಳಗಡೆ ಒಂದು ಸಾಫ್ಟ್ವೇರ್ ಇದೆ. ವ್ಯಾಟ್ಸನ್ ಹೆಸರೊಳಗಡೆ ಅದು ಮನುಷ್ಯರಿಗಿಂತ 4 ಪಟ್ಟು ಹೆಚ್ಚು ನಿಖರವಾಗಿ ಕ್ಯಾನ್ಸರ್ ರೋಗವನ್ನು ಗುರುತಿಸುತ್ತದೆ. ಡಾಕ್ಟರ್ಸ್ ಅವಶ್ಯಕತೆ ಇಲ್ಲ. ಅಮೆರಿಕದೊಳಗಡೆ ಇವತ್ತು 90% ವಕೀಲರು ಎಲ್ಲ ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಈಗ ಎಲ್ಲ ಎಲೆಕ್ಟ್ರಿಕಲ್ ಗಾಡಿ ಬಂದಿದ್ದಾವೆ. ಪೆಟ್ರೋಲ್ ಬಳಕೆ 90% ಕಡಿಮೆ ಆಗಿದೆ. ಅರಬ್ ರಾಷ್ಟ್ರಗಳೆಲ್ಲ ದಿವಾಳಿ ಆಗ್ತಾ ಇದ್ದಾವೆ. ಪೆಟ್ರೋಲ್ ಇಂದನೇ ಜಗತ್ತನ್ನು ಆಳ್ತಾ ಇದ್ದ ಅರಬ್ ರಾಷ್ಟ್ರಗಳು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬಂದ ಮೇಲೆ ದಿವಾಳಿ ಆಗಿದ್ದಾವೆ. ಅಷ್ಟೇ ಅಲ್ಲ, ಕಾರುಗಳು ಈಗ ಡ್ರೈವರ್ಲೆಸ್ ಆಗ್ತಾ ಇದ್ದಾರೆ. ಚಾಲಕರಹಿತ ಕಾರುಗಳು ಬರ್ತಾ ಇದ್ದಾರೆ. ಚಾಲಕರಿಗೆ ಯಾವುದೂ ಉದ್ಯೋಗ ಇಲ್ಲ. 5 ರಿಂದ 10 ವರ್ಷಗಳ ಹಿಂದೆ PCO ಇಲ್ಲದಂತಹ ಸ್ಥಳಗಳೇ ಇರಲಿಲ್ಲ. ಯಾವ್ದಾದ್ರು ಆಫೀಸಿಗೆ ಹೋಗ್ಬಿಟ್ರೆ ದೊಡ್ಡ ಕಂಪ್ಯೂಟರ್ ಇರ್ತಿತ್ತು. ಈಗ ಎಲ್ಲ ಕಿಸೆ ಒಳಗಡೆ ಇಟ್ಕೊಂಡು ತಿರುಗಾಡ್ತಾ ಇದ್ದಾರೆ. ಆನ್ಲೈನ್ ಬಂದಿರೋದ್ರಿಂದ ಕರೆಂಟ್ ಬಿಲ್ ನಾವು ಗೂಗಲ್ ಪೇ ಮುಖಾಂತರ ಮಾಡ್ತಾ ಇದ್ವಿ. ಸ್ಯಾಲರೀಸ್ ಎಲ್ಲ ಅಕೌಂಟಿಗೆ ಬಂದು ಬೀಳ್ತಾ ಇದ್ದಾವೆ. ಫೋನ್ ಪೇ ಒಳಗಡೆ ಎಲ್ಲ ಬಿಸ್ನೆಸ್ ಆಗ್ತಾ ಇದೆ. ಇಷ್ಟೆಲ್ಲ ಬದಲಾವಣೆ ಆಗ್ತಾ ಇದೆ. ಯಾಕೆ ಅಂದ್ರೆ ಆ ಯಾವ ಸಂಗತಿಗಳು ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗ್ಲಿಲ್ಲ. ಎಲ್ಲ ಒಳ್ಳೆಯವೇ ಇದು, ಆದ್ರೆ ಅವು ಅಪ್ಡೇಟ್ ಆಗದಿದ್ದರಿಂದ ಅವೆಲ್ಲ ಮೂಲೆ ಗುಂಪು ಆದವು. ಅದಕ್ಕೆ ಇವರು ಬರೀತಾರೆ, ಎಷ್ಟು ಚಂದ ಬರೀತಾರೆ ನೋಡಿ. ಒಬ್ಬ ವ್ಯಕ್ತಿಯು ಸಮಯಕ್ಕೆ ತಕ್ಕಂತೆ ತನ್ನ ವ್ಯವಹಾರ ಮತ್ತು ಸ್ವಭಾವವನ್ನು ಬದಲಾಯಿಸುತ್ತಲೇ ಇರಬೇಕು. ಸಮಯದೊಂದಿಗೆ ಸಾಗಿ ಯಶಸ್ಸನ್ನು ಸಂಪಾದಿಸಬೇಕೆಂದರೆ ವಿ ಹ್ಯಾವ್ ಟು ಅಪ್ಡೇಟ್ ಅವರ್ ಸೆಲ್ಸ್. ಹಿಂದೆ ನಮ್ಮ ಸರ್ ನಮ್ಗೆ ಹೆಂಗ್ ಪಾಠ ಮಾಡಿದ್ರು ಹಂಗ ನಾನು ಪಾಠ ಮಾಡ್ತೀವಿ ಅಂತ ಮೂರ್ಖತನ ಪ್ರದರ್ಶನ ಮಾಡಕ್ಕಾದ್ರೆ ಮಾರ್ಕೆಟ್ ಒಳಗಡೆ ನಮ್ದು ಕಿಮ್ಮತ್ ಕಡಿಮೆ ಆಗಿಬಿಡುತ್ತೆ. ನಾವು ಅಪ್ಡೇಟ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ನಂಬರ್ 1, ಓದ್ಬೇಕು. ಓದ್ತಲೇ ಇರಬೇಕು. ಯಾವ ದಿವಸ ನಾವು ಓದೋದನ್ನ ನಿಲ್ಲಿಸ್ತೇವೋ ಆ ದಿನ ನಾವು ಅನ್ಎಜುಕೇಟೆಡ್ ಆಗಿಬಿಡ್ತೀವಿ. ಡಾಕ್ಟರ್ ರಾಧಾಕೃಷ್ಣನ್ ಅವರು ಒಂದು ಮಾತು ಹೇಳಿದ್ದಾರೆ. A young man who got graduation yesterday and stopped studying today will become uneducated tomorrow. A young man who got graduation yesterday, stopped studying today will become uneducated tomorrow. ಯಾವ ದಿನ ನಾವು ಓದುವುದಿಲ್ಲ, ಯಾವ ದಿನ ನಾವು ತಯಾರಿ ಮಾಡೋದಿಲ್ಲ, ಯಾವ ದಿನ ನಾವು
ಕನಸು ಕಾಣೋದಿಲ್ಲ, ಯಾವ ದಿನ ನಾವು ಕನಸುಗಳನ್ನು ತುಂಬೋದಿಲ್ಲ, ಆ ದಿನ ವಿ ವಿಲ್ ಬಿಕಮ್ ಲರ್ನೆಡ್ ವಿಕ್ಟಿಮ್. ಲರ್ನೆಡ್ ವಿಕ್ಟಿಮ್. ಬಹಳ ಖುಷಿ ಆಯ್ತು ಪ್ರೀತಿಯ ಸೋದರ ಸೋದರಿಯರೇ, ನಿಮಗೆಲ್ಲ ತಿಳುವಳಿಕೆ ಇದೆ. ಗೊತ್ತಿದ್ದು ನಮ್ಮ ಕೈಯಿಂದ ಯಾವುದೂ ಪ್ರಮಾದ ಆಗಲಾರದ ಹಾಗೆ ಈ ಪ್ರೊಫೆಷನ್ ಅಲ್ಲಿ ಏನೇನೋ ಮಾಡ್ಲಿಕ್ಕೆ ಅವಕಾಶಗಳಿದೆ. ಚೆನ್ನಾಗಿ ಅಧ್ಯಯನ ಮಾಡಿ ನಿಮ್ಮ ಈ 2 ವರ್ಷದ ವೃತ್ತಿ ಜೀವನವನ್ನ ನೀವು ಎಂಜಾಯ್. ಇಲ್ಲಿ ಕಲಿಯೋದಕ್ಕೆ ಎಷ್ಟು ಅವಕಾಶ ಇರುತ್ತೆ. ಅದರೊಳಗೂ BEd DEd ಅಂದ್ರೆ ಲರ್ನಿಂಗ್ ಹಬ್, ಲರ್ನಿಂಗ್ ಫೇರ್. ಕಲಿಬೇಕು. ಕಲಿಯೋ ವಿಷಯದೊಳಗಡೆ ಹಿಂದು ಮುಂದೆ ನೋಡಬಾರ್ದು. ಎಲ್ಲಾ ಅವಕಾಶಗಳಲ್ಲೂ ಭಾಗವಹಿಸುವಂತ ಕ್ಷಮತೆಯನ್ನು ತೋರಿಸಿದ್ರಿ ಅಂದ್ರೆ, ಚೆನ್ನಾಗಿ ಕಲಿತ್ರಿ ಅಂದ್ರೆ, ನಾಳೆ ನೀವು ಶಾಲೆಗೆ ಹೋದ ತಕ್ಷಣ, ಕಲಿಸೋದಕ್ಕೆ ಹೋದ ತಕ್ಷಣ ಹೊಸ ಡೋರ್ಸ್ ಓಪನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒನ್ ಮೋರ್ ಥಿಂಗ್ ಐ ಹ್ಯಾವ್ ಟು ಸೇ ಯು. ಈಗ ನಿಮಗೆ ಇಲ್ಲಿ ಏನು ಕಲಿಸ್ತಾ ಇದ್ದಾರಲ್ಲ ಪುಸ್ತಕದಲ್ಲಿ, ಶಿಕ್ಷಕನ ಗುಣಲಕ್ಷಣಗಳು ಹೇಗಿರಬೇಕು, ಪಾಠವನ್ನು ಮಾಡುವುದು ಹೇಗೆ, ಯಾವ್ದಾದ್ರು ಪುಸ್ತಕದ ಮೂಲೆ ಬರೆದಿಟ್ಕೊಳ್ಳಿ. ಇದು ಒಂದು ಕ್ಲಾಸ್ ರೂಮಲ್ಲಿ ಯೂಸ್ ಆಗಲ್ಲ. 20 ವರ್ಷ ಆಯ್ತು ನಾನು ಮೇಷ್ಟ್ರಾಗಿದ್ದೀನಿ. 20 ವರ್ಷದಿಂದ ವೇಟ್ ಮಾಡ್ತಾ ಇದ್ದೀನಿ. ನಮ್ಮ ಮೇಡಮ್ ಸರ್ ಹೇಳಿದ್ದು ಎಲ್ಲರೂ ಬರ್ತದೆ. ಅದೇ ಬೇರೆ. ಅದನ್ನು ತಿಳ್ಕೋಬಹುದು ನಾವು ಅಷ್ಟೇ. ಅದರಿಂದ ಹೊಸ ವಿಚಾರ ಕಲ್ತ್ಕೋಬಹುದು ಅಷ್ಟೇ ನಾವು. ಕ್ಲಾಸ್ ರೂಮ್ ಸಿಚುವೇಶನ್ ವಿಲ್ ಬಿ ಟೋಟಲಿ ಡಿಫ್ರೆಂಟ್. ನೀವು ಅಲ್ಲಿ ಹೋಗಿ ಏನಾದ್ರು ಮಾಡಿದ್ರೆ ಏನಾದ್ರೂ ಅನ್ನೋರು ಇರ್ತಾರೆ, ಏನು ಮಾಡ್ಲಿಲ್ಲ ಅಂದ್ರೆ ಏನ್ ಬೇಕಾದ ಅನ್ನೋರು ಇರ್ತಾರೆ, ಏನ್ ಮಾಡಿದ್ರು ಏನಾದ್ರು ಅನ್ನೋರು ಇರ್ತಾರೆ, ಏನಾದ್ರೂ ಮಾಡದೇ ಇದ್ರೆ ಏನಾದ್ರೂ ಅನಾಹುತ ಆಗುತ್ತೆ ಅನ್ನುವಂತ ಸೂಕ್ಷ್ಮ ಜ್ಞಾನ ನಮಗಿದ್ರೆ ವಿ ವಿಲ್ ಬಿಕಮ್ ಹ್ಯಾಪಿಯೆಸ್ಟ್ ಟೀಚರ್. ನಮ್ಮ ಮಕ್ಕಳು ನಮ್ಮ ಮುಖ ನೋಡಿದಾಗ ಖುಷಿ ಪಡ್ಬೇಕು. ಸಂತೋಷ ಆಯ್ತು. ನಿಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಅವರು ಫೋನ್ ಮಾಡಿ ಟೀಚರ್ಸ್ ಡೇ ಇದೆ, ದಯಮಾಡಿ ಬನ್ನಿ ಅಂತ. ಈ ಟೀಚರ್ಸ್ ಡೇದಲ್ಲಿ ಮಾತಾಡೋದು ಅಂದ್ರೆ ಭಾರಿ ಖುಷಿ. ಯಾಕೆಂದ್ರೆ ಇದು ವೇಸ್ಟ್ ಆಗೋದಿಲ್ಲ ಅಂತ ನಂಗೆ ಗೊತ್ತಿದೆ. ಆಮೇಲೆ ಇದರಲ್ಲಿ ಎಲ್ಲರೂ ಟೀಚರ್ ಆಗೋದಿಲ್ಲ ಅಂತ ನಂಗೆ ಗೊತ್ತಿದೆ. ರೈಟಾ? ಎಲ್ಲರೂ ಆಗೋದಿಲ್ಲ ಅಂದ್ರೆ, ಕೆಲವರು ಸರ್ಕಾರಿ, ಕೆಲವರು ಖಾಸಗಿ, ಕೆಲವರು ಸ್ವಂತನೂ ಮಾಡ್ಬೋದು. ನೀವು ಶಾಲೆ ತೆಗಿಬಹುದು, ಸ್ವಂತ ಶಾಲೆನೂ ತೆಗಿಬಹುದು, ಪಾಠ ಮಾಡಕ್ ಬರ್ಬೇಕಷ್ಟೇ. ಏನಾದ್ರೂ ಆಗ್ಲಿ, ಟೀಚರ್ ಆದ್ರೂ ಆಗ್ಲಿ, ಏನಾದ್ರೂ ಆಗ್ಲಿ, ಅದು ಬೇರೆ ಜಾಬ್ ಆದ್ರೂ ಮಾಡಿ, ಫಸ್ಟ್ ಟ್ರೈ ಟು ಬಿ ಹ್ಯಾಪಿ. ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ, ಹೊಸದನ್ನ ತಿಳ್ಕೊಳ್ಳಿ. ಅಂಡ್ ಟ್ರೈ ಟು ಕೇರ್ ಯುವರ್ ರಿಲೇಷನ್ಸ್. ಅಪ್ಪ ಅಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ, ಸೊಸೈಟಿ, ಇದೆಲ್ಲ ಕಾಳಜಿ ಮಾಡಬೇಕು. ಅಂಡ್ ಟ್ರೈ ಟು ಕೇರ್ ಅಬೌಟ್ ಫ್ಯೂಚರ್. ಒಂದು ಸ್ವಲ್ಪ ಸಮಾಜದ ಬಗ್ಗೆನೂ ವಿಚಾರ ಮಾಡಿ. ಸಮಾಜ ಚುಕ್ಕಾಣಿ ಇಲ್ಲದ ಹಡಗಿನ ಹಾಗೆ ಯದ್ವಾ ತದ್ವಾ ತೇಲಾಡ್ತಾ ಇದೆ. ಏನ್ ಬೇಕಾದ್ರೂ ನಡೀತಾ ಇದೆ. 10 ರೂಪಾಯಿಗೆ ಮರ್ಡರ್ ನಡೀತಾ ಇದೆ. 10 ರೂಪಾಯಿ ಹೆತ್ತವ್ರನ್ನೆಲ್ಲ ಬೀದಿ ತಂದು ಬಿಟ್ಟು ಹೋಗ್ತಾ ಇದ್ದಾರೆ. ಶಿಕ್ಷಣ ಪ್ರಮಾಣ ಮಾತ್ರ 75% ಇದೆ. ನಮಗ್ ಮತ್ತೆ ಅನ್ನೋದಿಲ್ಲ. 100ಕ್ಕೆ 75 ಮಂದಿ ಕಲಿತವ್ರು ಇದ್ದು ಸಮಾಜ ಅಧ್ವಾನ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂತ ನಾವು ವಿಚಾರ ಮಾಡಿ ನಮ್ಮ ಮಕ್ಕಳಿಗೆ ಕಲಿಸೋ ಪ್ರಯತ್ನ ಮಾಡಬೇಕು. ಅಂಥದ್ದೊಂದು ಅವಕಾಶನ ಈ ಸಂಸ್ಥೆಯವರು ಏರ್ಪಾಡು ಮಾಡಿದ್ದಾರೆ. ಇಲ್ಲಿ ನಾನು ಬಹಳ ಸರಿ ಬಂದಿದ್ದೇನೆ, ಬಹಳ ಕಡೆ ಹೋಗಿದ್ದೇನೆ. ಬಹಳ ಸರಿ ಬಂದು ಬಹಳ ಕಡೆ ಹೋಗಿದ್ರಿಂದ ನನಗೆ ಒಂದು ಏನು ಗೊತ್ತಾಗಿದೆ ಅಂದ್ರೆ, ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡುವವರು ಯಾರಾದರೂ ಇದ್ರೆ ಅದು HV ಇನ್ಸ್ಟಿಟ್ಯೂಟ್ಸ್ ಅವರು ಅಂತ ನನಗೆ. ಅಂಡ್ ವೆಲ್ ನಾಲೆಜ್ಡ್ ಫ್ಯಾಕಲ್ಟಿ, ತುಂಬಾ ಚೆನ್ನಾಗಿ ತಿಳಿದಂಥ ಗುರುಗಳು ನಿಮಗೆ ಇದ್ದಾರೆ. ಅವರ ಕಡೆಯಿಂದ ವಿದ್ಯೆ ಸಂಪಾದನೆ ಮಾಡಿ ನಿಮ್ಮ ಭವಿಷ್ಯವನ್ನು ಉತ್ಕೃಷ್ಟ ಮಾಡಿಕೊಳ್ಳಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.